ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕಾನ್ಸೆಪ್ಟ್ ಪ್ಲಸ್ ನ್ಯೂಮರಿಕಲ್ಸು ಕಂಪ್ಲೀಟ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನಾನು ಇದರಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಸಾಲ್ವ್ ಮಾಡಿ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡಿ ನಂತರ ಕ್ವಶನ್ ಸಾಲ್ವ್ ಮಾಡ್ತೀನಿ. ಯು ಡೋಂಟ್ ಹ್ಯಾವ್ ಟು ವರಿ ಮಕ್ಕಳೇ, ಓಕೆ. ಆ್ಯಂಡ್ ಆಲ್ಸೋ ನನ್ನ ಗೋಲ್ ಇಷ್ಟೇ, ನೀವೆಲ್ಲರೂ ಫಿಸಿಕ್ಸ್ ಎಕ್ಸಾಮಲ್ಲಿ ನ್ಯೂಮರಿಕಲ್ಸ್ನ ಅಟೆಂಡ್ ಮಾಡಲೇಬೇಕು. ನ್ಯೂಮರಿಕಲ್ಸ್ ಬಗ್ಗೆ ಭಯ ಬಿಟ್ಟು ನ್ಯೂಮರಿಕಲ್ಸ್ ಒಳ್ಳೆ ಮಾರ್ಕ್ಸ್ ತೊಗೊಬೇಕು, ಓಕೆ. ಇಲ್ಲಿ ಕಮಿಂಗ್ ಟು ದ ಎಲೆಕ್ಟ್ರಿಸಿಟಿ ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ, ಇಲ್ಲಿ ಏನು ಕಾನ್ಸೆಪ್ಟ್ಸ್ ಏನಿದೆ ಅಂತ ಹೇಳಿದ್ರೆ ಬೇಸಿಕಲ್ ನಾನೇನು ಕ್ವಿಕ್ಕಾಗಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರೆ I'll discuss quickly about the basics ಹೇಳ್ಕೊಡ್ತೀನಿ ಕ್ವಿಕ್ಕಾಗಿ. ನಂತರ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ, ಅದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಬರ್ತಾನೆ ಇರುತ್ತೆ ಪ್ರತಿ ಇಯರು. I'll teach you about combination resistors and quickly what to remember, how to do very fast calculations. ನಂತರ EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಟಾಪಿಕ್ ಇದೆ, ಅದರಲ್ಲಿ ಕ್ವಶನ್ಸ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸಲ್ಲಿ they'll ask you to find internal resistance, EMF, all those things. Then we'll discuss about basically ಇದು ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಅದರ ಮೇಲೆ ಕ್ವಶನ್ಸ್ ಇದೆ ಆ್ಯಕ್ಚುಲಿ. ನಂತರ we'll discuss about KVL and KCL. KVL ಮತ್ತು KCL ಕ್ವಶನ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಡೋಂಟ್ ಹ್ಯಾವ್ ಟು ವರಿ, ಯು ಶುಡ್ ನೋ ದ ಕಾನ್ಸೆಪ್ಟ್, ಕ್ವಶನ್ಸ್ ಕೇಳ್ಬೋದು. ಆ್ಯಂಡ್ ಆಲ್ಸೋ ಲಾಸ್ಟ್ ವಿ ಹ್ಯಾವ್ ವೀಟ್ಸೋನ್ಸ್ ಬ್ರಿಡ್ಜ್, ಅಷ್ಟೇ ಟಾಪಿಕ್ಸ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಚಾಪ್ಟರ್ ತುಂಬ ದೊಡ್ಡದು, ಬಟ್ ಡೋಂಟ್ ವರಿ, ಐ ವಿಲ್ ಟೀಚ್ ಯು ವೆರಿ ಕ್ವಿಕ್ಲಿ. ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ತಾ, ಫಾರ್ಮುಲಾಸ್ನ ಎಕ್ಸ್ಪ್ಲೈನ್ ಮಾಡಿ, ಸೊ ಏನು ನೆನ್ಪಿಟ್ಕೊಬೇಕು ಬೋರ್ಡ್ ಎಕ್ಸಾಮ್ ನ್ಯೂಮರಿಕಲ್ಸ್ಗೋಸ್ಕರ ಅಂತ ಹೇಳ್ಕೊಡ್ತೀನಿ ಅಷ್ಟೇ, ಓಕೆನಾ. ಲೆಟ್ ಸ್ಟಾರ್ಟ್. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಒನ್ ಶಾರ್ಟ್ ವಿಡಿಯೋ ಇದ್ದಂಗೆ ಎಂಟೈರ್ ಚಾಪ್ಟರ್ ರಿವಿಷನ್ ಆಗ್ತಾ ಇದೆ, ದಟ್ಸ್ ರಿಯಲಿ ಗುಡ್. ಸೊ ಫಸ್ಟ್ ಕಮಿಂಗ್ ಟು ಟಾಪಿಕ್ ಮಕ್ಕಳೇ, ಫಸ್ಟ್ ಟಾಪಿಕ್ ಬಂದು ವಾಟ್ಸ್ ದ ಫಸ್ಟ್ ಟಾಪಿಕ್? ಓಮ್ಸ್ ಲಾ. ಸೊ ಓಮ್ಸ್ ಲಾ ನಿಮ್ಗೆ ಗೊತ್ತಿರಲೇಬೇಕು ಅಟ್ ಎನಿ ಕಾಸ್ಟ್. ಆಬ್ವಿಯಸ್ಲಿ ನಾವು ವಿ ಆರ್ ಲರ್ನಿಂಗ್ ಫ್ರಮ್ ವೆರಿ ಸ್ಮಾಲ್ ಕ್ಲಾಸಸ್. ನಾವು 9th ಇಂದ ಕಲಿತಾ ಇರ್ತೀವಿ ಓಮ್ಸ್ ಲಾ ಬಗ್ಗೆ. ಸೊ ಐ ಥಿಂಕ್ ಆಲ್ ಆಫ್ ಯು ನೋ ದ ಫಾರ್ಮುಲಾ, V is equal to I into the formula. ಸೊ ಇಲ್ಲಿ ಬಂದು ಇನ್ನೊಂದು ಫಾರ್ಮುಲಾ ಇದೆ ರೆಸಿಸ್ಟೆನ್ಸ್ಗೆ, R is equal to what? Rho into L by A. ಸೊ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ್ಯಂಡ್ ಇದ್ರ ಮೇಲೆ ರೀಸೆಂಟಾಗಿ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಆಲ್ಸೋ KCTಲಿ ತುಂಬ ಸರಿ ಕ್ವಶನ್ ಕೇಳ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಬರೀ ಲೆಂತ್ ಮತ್ತು ಏರಿಯಾ ಇದೆ, ದೇ ಕ್ಯಾನ್ ಆಲ್ಸೋ ಚೇಂಜ್ ಇಟ್ ಟು ಡೆನ್ಸಿಟಿ, ಮಾಸು, ಇಲ್ಲ ವಾಲ್ಯೂಮು. ಸಮ್ಟೈಮ್ ಈಗ ಇನ್ಫ್ಯಾಕ್ಟ್ ದೇ ವಾಸ್ ಎ ಕ್ವಶನ್ ವೇರ್ ದೇ ಆರ್ ಗಿವನ್ ಐ ಥಿಂಕ್ ಮಾಸ್ ಕೊಟ್ಟು ಡೆನ್ಸಿಟಿ ಕೊಟ್ಟು ಏನು ಕ್ವಶನ್ ಕೇಳಿದ್ದಾರೆ. ಬಟ್ ಐ ವಿಲ್ ಟೆಲ್ ಯು ಹೌ ಟು ಕನ್ವರ್ಟ್ ದಿಸ್ ಇಂಟು ಎನಿ ಫಾರ್ಮೆಟ್. ಒಂದು ವೇಳೆ ವಾಲ್ಯೂಮ್ ಕೊಟ್ಟರೆ ಏನು ಮಾಡಬೇಕು, ಡೆನ್ಸಿಟಿ ಕೊಟ್ಟರೆ ಏನು ಮಾಡಬೇಕಂತ ನಾನು ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತಾ, ಐ ಹ್ಯಾವ್ ಟೇಕನ್ ದ ಕ್ವಶನ್ ರೈಟ್ ನಾವು. ಆ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತಾ ಅದರಲ್ಲಿ ಇದನ್ನು ವೇರಿಯಸ್ ಫಾರ್ಮ್ಸ್ಗೆ ಕನ್ವರ್ಟ್ ಮಾಡ್ತೀನಿ. ಆ್ಯಂಡ್ KCTಲಿ ಇದೇ ಕ್ವಶನ್ನು ರೇಷಿಯೋ ಆಫ್ ಮಾಸಸ್, ರೇಷಿಯೋ ಆಫ್ ಲೆನ್ಸ್, ರೇಷಿಯೋ ಆಫ್ ಡೆನ್ಸಿಟೀಸ್ ಕೊಟ್ಬಿಟ್ಟು ಲಾಸ್ಟ್ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಅಂತ. ಸೊ ಅದರಿಂದ ವಿ ಹ್ಯಾವ್ ಟು ನೋ ದಿಸ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್. ಈವನ್ ಇಟ್ ಲುಕ್ಸ್ ಲೈಕ್ ವೆರಿ ಬೇಸಿಕ್ ಫಾರ್ಮುಲಾ, ಇದರಲ್ಲಿ ಕ್ವಶನ್ಸ್ ಕೇಳ್ತಾರೆ. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಒನ್ ಮೋರ್ ಫಾರ್ಮುಲಾ, J is equal to sigma E ಅಂತ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಮೇಲೆ. J is ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಅಂದರೆ ಏನು? ಮಾಸ್ ಬೈ ವಾಲ್ಯೂಮ್, ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಅದೇ ರೀತಿ ಕರೆಂಟ್ ಡೆನ್ಸಿಟಿ ಅಂದರೆ ಕರೆಂಟ್ ಪರ್ ಯೂನಿಟ್ ವಾಲ್ಯೂಮ್. I divided by A. J ಅಂದರೆ ಏನು? I divided by A. ಸಿಗ್ಮಾ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಇದು ಕಂಡಕ್ಟಿವಿಟಿ, ಇದು ರೆಸಿಸ್ಟಿವಿಟಿ, ಎರಡು ರೆಸಿಪ್ರೋಕಲ್. ಸಿಗ್ಮಾ ಏನಾಗುತ್ತೆ? ಬೇಸಿಕಲಿ ರೆಸಿಪ್ರೋಕಲ್ ಆಫ್ ಕಂಡಕ್ಟಿವಿಟಿ, ರೋ. ಈ ಬಂದು ಎಲೆಕ್ಟ್ರಿಕ್ ಫೀಲ್ಡ್, ಇದೊಂದು ಫಾರ್ಮ್ ನಿಮ್ಗೆ ಗೊತ್ತಿರಬೇಕು. J is equal to, ನಂತರ ಡ್ರಿಫ್ಟ್ ವೆಲಾಸಿಟಿ VD is equal to E tau by M. So it's a modulus I'm taking, I'm not taking the negative sign. VD is equal to, then we also have I is equal to current A N E V D. And also we have one more formula, sigma is equal to N E square tau by M. ಸೊ ಯೂಶಲ್ ನಾನು ನೋಡ್ದಂಗೆ ನಾವು ಈಗ ಎಷ್ಟು ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ಚೆಕ್ ಮಾಡಿದ್ರೆ ಇದ್ರ ಬೇಸಿಸ್ ಮೇಲೆ ಅಷ್ಟೊಂದು ಕ್ವಶನ್ಸ್ ಕೇಳಿಲ್ಲ, ಬಟ್ ಕೇಳ್ಬೋದು. ನಿಮ್ಗೆ ಜಸ್ಟ್ ಟರ್ಮ್ಸ್ ಗೊತ್ತಿದೆ ಸಾಕು. ಇದು ಇಷ್ಟೇ ಫಾರ್ಮುಲಾಸು. E ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನು, ಟೌ ಅಂದರೆ ರಿಲ್ಯಾಕ್ಸೇಷನ್ ಟೈಮ್, ಅದಾದಮೇಲೆ ನಂತರ N ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಲೆಂತ್, VD ಇಸ್ ಅ ಡ್ರಿಫ್ಟ್ ವೆಲಾಸಿಟಿ. ಸೊ ಇಷ್ಟು ಆ್ಯಸ್ ಆಫ್ ನಾನು ನೋಡೋ ಪ್ರಕಾರ ಇಲ್ಲಿವರೆಗೂ ಕ್ವಶನ್ ಪೇಪರ್ಸಲ್ಲಿ ಯಾವುದು ಕ್ವಶನ್ಸ್ ಅಷ್ಟೊಂದು ಕೇಳೇ ಇಲ್ಲ ಆ್ಯಕ್ಚುಲಿ, 90% ಕೇಳಿಲ್ಲ. ಬಟ್ ಜಸ್ಟ್ ಐ ಆಮ್ ಗಿವಿಂಗ್ ದ ಫಾರ್ಮುಲಾ. ಓಮ್ಸ್ ಲಾ ಅಂದರೆ ಇಷ್ಟೆಲ್ಲ ನಿಮ್ಗೆ ಗೊತ್ತಿರಬೇಕು ಬೇಸಿಕಲಿ, ಅರ್ಥ ಆಯ್ತಾ? ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ, ದ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ತುಂಬ ಇಂಪಾರ್ಟೆಂಟ್ ಮಕ್ಕಳೇ ಇದು. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಇದ್ರ ಮೇಲೆ ಕ್ವಶನ್ಸ್ ತುಂಬ ಸತಿ ಕೇಳ್ತಾರೆ ಎಕ್ಸಾಮಲ್ಲಿ, ಕಾಂಬಿನೇಷನ್ ರೆಸಿಸ್ಟರ್ಸ್ ಮೇಲೆ. ಸೊ ಯು ಹ್ಯಾವ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕ್ವಿಕ್ಲಿ, ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕ್ವಿಕ್ಲಿ ವಾಟ್ಸ್ ದ ಮೀನಿಂಗ್ ಆಫ್ ದಿಸ್. ಸೊ ಫಸ್ಟ್ ಸೀರೀಸ್ ಅಂದರೆ ಏನು ಬೇಸಿಕಲಿ? ಸೊ ಸೀರೀಸ್ ಕೊಟ್ಟಾಗ, ಯಾವುದೇ ನಿಮಗೆ ಸೀರೀಸ್ ಕೊಟ್ಟಾಗ ಯು ಹ್ಯಾವ್ ರೆಸಿಸ್ಟೆನ್ಸ್ R1, ರೆಸಿಸ್ಟೆನ್ಸ್ R2, ರೆಸಿಸ್ಟೆನ್ಸ್ R3 ಅಂತ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಮಗ್ ಅಪ್ ಮಾಡಬೇಡಿ. ನಾನು ಎಷ್ಟೊಂದು ಬೋರ್ಡ್ ಎಕ್ಸಾಮಲ್ಲಿ PUC ಮಕ್ಕಳಿಗೆ ಕೇಳಿದ ಕ್ವಶನ್ಸು they'll not answer basic questions like ಯಾಕೆ ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ, ಕೆಲವೊಂದು ಅರ್ಥ ಮಾಡ್ಕೊಳ್ಬೇಕು, ಓಕೆ. ಈಗ ನೋಡಿ, ಕರೆಂಟ್ ಹಸ್ ಓನ್ಲಿ ಒನ್ ಪಾತ್ ಟು ಫ್ಲೋ, ದೇರ್ಫೋರ್ ಕರೆಂಟ್ ಇಸ್ ಸೇಮ್ ಎವ್ರಿವೇರ್. ಕರೆಂಟ್ಗೆ ಯಾವುದೇ ರೀತಿ ದೇರ್ ಇಸ್ ನೋ ಅದರ್ ಪಾತ್ಸ್, ರೈಟ್? ದೇರ್ ಇಸ್ ಓನ್ಲಿ ಒನ್ ಪಾತ್ ಇರ್ರೆಸ್ಪೆಕ್ಟಿವ್ ಆಫ್ ರೆಸಿಸ್ಟೆನ್ಸ್. ಕೆಲವೊಂದು ಕಡೆ ಜಾಸ್ತಿ, ಕೆಲವೊಂದು ಕಡಿಮೆ ಇದ್ರೂ
ಎಷ್ಟಿದ್ರೂ ಕರೆಂಟ್ has only one path to flow, therefore current is same in all the cases. And but ಇಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಡಿಫ್ರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ಇಲ್ಲಿ V1, ಇಲ್ಲಿ V2 and V3 ಅಂತ ತಗೊಂಡೆ ನಾನು ಬೇಸಿಕಲಿ. ಸೊ ವೋಲ್ಟೇಜ್ ಇಸ್ ಡಿಫ್ರೆಂಟ್ ಇನ್ ಆಲ್ ದ ಕೇಸಸ್. One of the most important you understand that I is same, current is same in all the things, and voltage is basically V1, V2, V3 and ಇನ್ನೊಂದು ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ವೋಲ್ಟೇಜ್ ವಾಟ್ ಎವರ್ ಇಸ್ ದೇ, ದಿಸ್ ಈಸ್ ಗೆಟಿಂಗ್ ಡ್ರಾಪ್ಡ್. ನಾನು ಹೆಂಗೆ ಗೊತ್ತಾ, ಟೋಟಲ್ ವೋಲ್ಟೇಜ್ ತೊಗೊಂಡೋಗ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಐ ಆಮ್ ಕ್ಯಾರಿಂಗ್ ದ ಟೋಟಲ್ ವೋಲ್ಟೇಜ್ ಇನ್ನು ಏನಂತ ಒಂದು ಪಾತ್ರೆಯಲ್ಲಿ ಐ ಆಮ್ ಟೇಕಿಂಗ್ ಟೋಟಲ್ ವೋಲ್ಟೇಜ್. ಸೊ ಐ ಆಮ್ ಡ್ರಾಪಿಂಗ್ ದ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಆರ್ ಲೈಕ್ ಹಂಗ್ರಿ, ದೇ ವಾಂಟ್ ವೋಲ್ಟೇಜ್, ದೇ ಆರ್ ವೆರಿ ಹಂಗ್ರಿ ಫಾರ್ ದಿಸ್. The resistance which is having more resistance, resistor having more resistance is more hungry for the voltage. It wants more and more voltage. So therefore ಏನಾಗುತ್ತೆ, the voltage splits in the ratio of resistance. Please understand this word. ಇದು ಅರ್ಥ ಮಾಡ್ಕೊಳ್ಳಿ. ವೋಲ್ಟೇಜ್ ಅನ್ನೋದು ಸ್ಪ್ಲಿಟ್ಸ್ ಇನ್ ದ ರೇಷಿಯೋ ಆಫ್ ದ ರೆಸಿಸ್ಟೆನ್ಸಸ್. ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೋ ಅಲ್ಲಿ ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಅಂದರೆ ದ ರೇಷಿಯೋ ಆಫ್ ರೆಸಿಸ್ಟೆನ್ಸಸ್, ದಟ್ ಮೀನ್ಸ್ R1 is to R2 is to R3. This ratio should be equal to V1 is to V2 is to V3. ಅರ್ಥ ಆಯ್ತಾ? ಇದು ದ ವೋಲ್ಟೇಜ್ ಡ್ರಾಪ್ಸ್ ಇನ್ ದ ರೇಷಿಯೋ ಆಫ್ ದ ರೆಸಿಸ್ಟೆನ್ಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಒನ್. ಯಾಕೆಂದರೆ KCT ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ಇದೊಂದು ರೇಷಿಯೋ, ಇಫ್ ಯು ನೋ ರೇಷಿಯೋಸ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಆಯಿತಾ? ನಂತರ ದಿಸ್ ಒನ್ ಥಿಂಗ್. ಆ್ಯಂಡ್ ಆಲ್ರೆಡಿ ಯು ನೋ ದ ರೆಸಿಸ್ಟೆಂಟ್ ಆರ್ ಈಕ್ವಲ್ ಏನಾಗುತ್ತೆ ಬೇಸಿಕಲಿ R1 ಪ್ಲಸ್ R2 ಪ್ಲಸ್ R3. ಸೊ ಟೋಟಲ್ ರೆಸಿಸ್ಟೆನ್ಸ್ ಬಂದು ಆ್ಯಡ್ ಆಗುತ್ತೆ, ಎಲ್ಲ ಮೂರು ಆ್ಯಡ್ ಆಗುತ್ತೆ. R1 ಪ್ಲಸ್ R2 ಪ್ಲಸ್ R2 ಪ್ಲಸ್ R3 ಅಂತ ಮೂರು ಆ್ಯಡ್ ಆಗುತ್ತೆ. ಸೊ ಯು ಶುಡ್ ನೋ ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಸ್ಪ್ಲಿಟ್ ಆಗುತ್ತೆ. ವೋಲ್ಟೇಜ್ ಸ್ಪ್ಲಿಟ್ಸ್ ಇನ್ ದ ರೇಷಿಯೋ ಆಫ್ ದ ರೆಸಿಸ್ಟೆನ್ಸಸ್. ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೋ ಅಲ್ಲಿ ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಅರ್ಥ ಆಯ್ತಾ? ಅದೊಂದು ನಾನು ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ, ಪ್ರಾಬ್ಲಮ್ಸ್ ಮಾಡೋಕ್ಕಂದ್ರೆ ಐ ಟೆಲ್ ಯು. ಆ್ಯಂಡ್ ಆಲ್ಸೋ ದಟ್ಸ್ ಒನ್ ಥಿಂಗ್. ಆ್ಯಂಡ್ ಕರೆಂಟ್ ವಿಲ್ ಬಿ ಸೇಮ್ ಎವ್ರಿವೇರ್. ಅದೇ ನಾನು ಪ್ಯಾರಲ್ ತೊಗೊಂಡಾಗ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಸೀರೀಸ್ ಕನೆಕ್ಷನ್ಸ್. ನಾನು ಪ್ಯಾರಲ್ ತೊಗೊಂಡಾಗ ಈ ರೀತಿ ಪ್ಯಾರಲ್ ಒನ್ resistor, I am taking one more resistor, I am taking one more resistor. Okay, so ನಾನು ಪ್ಯಾರಲ್ ತೊಗೊಂಡ್ರೆ ಏನಾಗುತ್ತೆ ಬೇಸಿಕಲಿ ರೆಸಿಸ್ಟೆನ್ಸ್ R1 ನಾನು R2 ಮತ್ತು R3 ಅಂತ ತೊಗೊಂಡ್ರೆ ಇಲ್ಲಿ ಕರೆಂಟ್ ನೋಡಿ, ಕರೆಂಟಿಗೆ 3 ಡಿಫ್ರೆಂಟ್ ಪಾರ್ಟ್ಸ್ ಇದೆ. ನೀವೇ ಅರ್ಥ ಮಾಡ್ಕೊಳ್ಳಿ, ನನಗೆ ಹೋಗ್ತಾ ಇದ್ದೀನಿ, ಐ ಹ್ಯಾವ್ 3 ಡಿಫ್ರೆಂಟ್ ಪಾರ್ಟ್ಸ್. ಸೊ ಆಬ್ವಿಯಸ್ಲಿ ದ ಮೋರ್ ಕರೆಂಟ್ ವಿಲ್ ಫ್ಲೋ ವೇರ್ ಲೆಸ್ ರೆಸಿಸ್ಟೆನ್ಸ್ ಇಸ್ ದೇರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನೀವು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಗೋ ಫ್ರಮ್ ಜಯನಗರ್ ಟು ಏರ್ಪೋರ್ಟ್ ಯು ವಾಂಟ್ ಟು ಗೋ. 2-3 ಪಾತ್ ಇರುತ್ತೆ ಆ್ಯಕ್ಚುಲಿ. ಸೊ ಬಟ್ ಎಲ್ಲಿ ಜಾಸ್ತಿ ಟ್ರಾಫಿಕ್ ಜಾಮ್ ಇರುತ್ತೋ ಅಲ್ಲಿ ಕಡಿಮೆ ಜನ ಹೋಗ್ತಾರೆ, ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಜಾಸ್ತಿ ಹೋಗ್ತೀವಿ. ಇಲ್ಲಾಂದರೆ ಒಂದು ವಾಟರ್ ತೊಗೊಳ್ಳಿ, ನೀರು ತೊಗೊಳ್ಳಿ. ಬೇಸಿಕಲಿ ವೆನ್ ದ ವಾಟರ್ ಈಸ್ ಫ್ಲೋಯಿಂಗ್, ವೆನ್ ಇಟ್ ಹ್ಯಾಸ್ 3 ಆಪ್ಷನ್ಸ್ ಟು ಫ್ಲೋ, ಇಟ್ ವಿಲ್ ಆಲ್ವೇಸ್ ಫ್ಲೋ. ಒಂದು ಯಾವ ದೊಡ್ಡ ಡಯಾಮೀಟರ್ ಪೈಪ್ ಇದೆ, ಇನ್ನೊಂದು ಸಣ್ಣ ಡಯಾಮೀಟರ್ ಪೈಪ್ ಇದೆ. ಆಬ್ವಿಯಸ್ಲಿ ಜಾಸ್ತಿ ವಾಟರ್ ದೊಡ್ಡ ಡಯಾಮೀಟ್ರಲ್ಲಿ ಹೋಗುತ್ತೆ, ಯಾಕಂದರೆ ರೆಸಿಸ್ಟೆನ್ಸ್ ಇಸ್ ಲೆಸ್. ಇದು ನ್ಯಾಚುರಲ್ ಟೆಂಡೆನ್ಸಿ. ಸೊ ಕರೆಂಟ್ ಆಲ್ಸೋ ಫ್ಲೋಸ್, ಎಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇದೆಯೋ ಅಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ. ಅಂದರೆ ನಾನು I1, I2 ಆ್ಯಂಡ್ I3 ಅಂತ ತೊಗೊಂಡ್ರೆ ಇಲ್ಲಿ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ದ ರೇಷಿಯೋ ಆಫ್ I1 is to I2 is to I3 ಇದು ಬಂದು 1/R1 is to 1/R2 is to 1/R. ನನ್ನ ಪ್ರಕಾರ ಇದು ಯಾವುದು ನಿಮ್ಗೆ ಬೇಡ ಆ್ಯಕ್ಚುಲಿ, ಎರಡೂ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರಕಾರ. ಬಟ್ KCTಯಲ್ಲಿ ಕ್ವಶನ್ಸ್ ಪಕ್ಕ ಬಂದೇ ಬರುತ್ತೆ ಆ್ಯಕ್ಚುಲಿ. ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸಾಲ್ವ್ ಮೆನಿ ಕ್ವಶನ್ಸ್ ವೆರಿ ಕ್ವಿಕ್ಲಿ. ಅದರಿಂದ I1 is to I2 is to I3 1/R1. ಆ್ಯಂಡ್ ನಂತರ ಇಲ್ಲೇನಾಗುತ್ತೆ, ಟೋಟಲ್ ಕರೆಂಟು I is equal to I1 plus I2 plus I3. ಆ್ಯಂಡ್ ಇಲ್ಲಿ ವೋಲ್ಟೇಜ್ ಏನಾಗುತ್ತೆ, ಸಿನ್ಸ್ ಇಟ್ಸ್ ಕನೆಕ್ಟೆಡ್ ಟು ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ನಾನು ಇದನ್ನ ಕನೆಕ್ಷನ್ ಮಾಡಿದೆ ಈ ಥರ ಸೇಮ್ ಬ್ಯಾಟ್ರಿಗೆ ನೋಡಿ, ದ ಇಂಡಿವಿಜುವಲಿ ಕನೆಕ್ಟೆಡ್, ದೇ ಆರ್ ಇಂಡಿವಿಜುವಲಿ ಕನೆಕ್ಟೆಡ್ ಟು ದ ಸೇಮ್ R1 is connected to the battery, R2 is connected to the battery, R3 is connected to the battery. ನಾನು ಯಾವುದೇ ವೈನ್ ಕಟ್ ಮಾಡಿದ್ರೂ ಸ್ಟಿಲ್ ಇಟ್ಸ್ ಕನೆಕ್ಟೆಡ್ ದ ಸಪ್ಲೈ, ವೋಲ್ಟೇಜ್ ಸಪ್ಲೈ, ಇಂಡಿವಿಜುವಲಿ ಕನೆಕ್ಟೆಡ್ ಸೊ ಅದರಿಂದ ಏನಾಗುತ್ತೆ ಬೇಸಿಕಲಿ ವೋಲ್ಟೇಜ್ ಇಸ್ ಸೇಮ್ ಅಕ್ರಾಸ್ ದ ಆಲ್ ದ ರೆಸಿಸ್ಟರ್ಸ್. ನೀವೇನು ಅರ್ಥ ಮಾಡ್ಕೊಂಡು ಫಸ್ಟು ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸಲ್ಲಿ ಫಸ್ಟ್ ಬಂದು R equal to R1 plus R2 plus R3 ಆ್ಯಂಡ್ ರೇಷಿಯೋ ಆಫ್ ರೆಸಿಸ್ಟೆನ್ಸಸ್, ಎಲ್ಲಿ ಜಾಸ್ತಿ ವೋಲ್ಟೇಜ್ ಇದೆಯೋ ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಆ್ಯಂಡ್ ನಂತರ ವೆನ್ ಇ ಕಮ್ ಟು ಪ್ಯಾರಲ್ ಕನೆಕ್ಷನ್, ಈ ಪ್ಯಾರಲಲ್ಲಿ ನಿಮ್ಗೆ ಗೊತ್ತಿರಬೇಕು I is equal to I1 plus I2 plus I3 ಅಂತ. ನಂತರ I1 I2 I3 ರೇಷಿಯೋ ಇದೆಯಲ್ವ, ಅದು 1/R1 is to 1/R2 is to 1/R3 ಇರುತ್ತೆ. ವೆರಿ ಸಿಂಪಲ್ ರೀ, ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ ಅಷ್ಟೇ, ಇನ್ನೇನು ಸಿಂಪಲ್. ಸೊ ನ್ಯೂಮರಿಕಲ್ಸ್ ಮಾಡೋಕ್ಕಂತ ಐ ಟೆಲ್ ಯು ಹೌ ಟು ಯೂಸ್ ದಿಸ್ ಅಂತ. ಅದೇ ರೀತಿ ಇಲ್ಲಿ R equivalent, ಇದು R equivalent ಸೀರೀಸ್ ಆಗುತ್ತೆ. ಒನ್ ಕೇಸ್ ನಾನು ಇನ್ ಕೇಸ್ ಪ್ಯಾರಲ್ ತೊಗೊಂಡ್ರೆ R ಪ್ಯಾರಲ್ ತೊಗೊಂಡ್ರೆ ಸೊ ರೆಸಿಪ್ರೋಕಲ್ ಇಟ್ ಇಸ್ ಆ್ಯಕ್ಚುಲಿ. ಸೊ ಲೆಟ್ ಮಿ ಎರೇಸ್ ದಿಸ್. ಸೊ ಇಲ್ಲಿ ನಾವು ಬಂದಾಗ ಸೊ ವಿ ಹ್ಯಾವ್
Okay, I'll take it here only. Reciprocal ಇಲ್ಲಿ 1 by RP. So basically in case of parallel 1 by RP is equal to 1 by R1 plus 1 by R2 plus 1 by R3 ಇರುತ್ತೆ. And in case two resistors ಇದ್ದರೆ ಬರೀ 2 ಮಾತ್ರ ಇದ್ದರೆ please remember this way to calculate. ಬರೀ ಎರಡೇ resistors ಇದ್ದರೆ so what you can do is if this is like R1 and if this is like R2 ಎರಡೇ ಇದ್ದರೆ ನಾವೇನು ಮಾಡ್ಬೋದು ಬೇಕಾದರೆ ಬ್ಯಾಟ್ರಿ ಇದೆ ಇಲ್ಲಿ. ಓಕೆ, ಸೊ ಎರಡೇ ಇದ್ದರೆ ನಾವೇನು ಮಾಡ್ಬೋದು, we have to do in this way. ಸೊ ಈ ಥರ ಎರಡಿದ್ದರೆ ಡೈರೆಕ್ಟ್ಲಿ ರಿಮೆಂಬರ್ ಇನ್ ದಿಸ್ ವೇ R equivalent is equal to R1 into R2 divided by R1 plus R2. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ R equivalent is equal to R1 into R2 divided by R1 plus R2. ಅರ್ಥ ಆಯ್ತು ಕ್ಲಿಯರ್ ಆಗಿ? ಎರಡಿದ್ದರೆ ಇನ್ಸ್ಟೆಡ್ ಆಫ್ ಡೂಯಿಂಗ್ 1 by R equivalent is equal to 1 by R plus 1 by R2, ರಿಮೆಂಬರ್ ಇನ್ ದಿಸ್ ವೇ ಇಸ್ ಬಿ ಮೋರ್ ಈಸಿಯರ್. ಸೊ ಇದು ಓಮ್ಸ್ ಲಾ, ಇದು ಕಾಂಬಿನೇಷನ್ ರೆಸಿಸ್ಟರ್ಸು, ಈ ರೇಷಿಯೋಸ್ ನಿಮ್ಗೆ ಗೊತ್ತಿರಬೇಕು. ನಂತರ ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ವಾಟ್ ಈಸ್ ಇ ಎಮ್ ಎಫ್. ಸೊ ಇ ಎಮ್ ಎಫ್ ಅಂದರೆ ಏನು? ಸೊ ಇ ಎಮ್ ಎಫ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್, ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಅರ್ಥ ಮಾಡ್ಕೊಬೇಕು. ಸೊ ವಾಟ್ ಈಸ್ ಇ ಎಮ್ ಎಫ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನು? ಐ ವಿಲ್ ಕ್ವಿಕ್ಲಿ ಟೆಲ್ ಯು ದ ಫಾರ್ಮುಲಾ. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೊ ವಾಟ್ ಈಸ್ ಬೇಸಿಕಲಿ ಇ ಎಮ್ ಎಫ್ ಅಂದರೆ ಇಟ್ಸ್ ಲೈಕ್ ಎ ಸಿಂಪಲ್ ಸರ್ಕ್ಯೂಟ್ ಮಕ್ಕಳೇ. ಸೊ ವಿ ಹ್ಯಾವ್ ಅನ್ ಬ್ಯಾಟ್ರಿ, ಒಂದು ಬ್ಯಾಟ್ರಿ ಇದೆ ನಮ್ಮ ಹತ್ರ. ಸೊ ಪ್ರತಿಯೊಂದು ಬ್ಯಾಟ್ರಿಗೂ ಸ್ವಲ್ಪ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದರೆ ಇದು ಎಲೆಕ್ಟ್ರಾನ್ಸ್ ಅಷ್ಟು ಎಲೆಕ್ಟ್ರಾನ್ಸ್ ಫಸ್ಟ್ ಆಫ್ ಆಲ್ ಫ್ಲೋ ಆಗ್ತಾ ಇದೆಯಲ್ವಾ, ಬ್ಯಾಟ್ರಿ ಒಳಗಡೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕಲ್ವಾ, ಅದಕ್ಕೂ ಸ್ವಲ್ಪ ರೆಸಿಸ್ಟೆನ್ಸ್ ಇದೆಯಲ್ವಾ. ಸೊ ದ ರೆಸಿಸ್ಟೆನ್ಸ್ ಆಫರ್ಡ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ ಇನ್ಸೈಡ್ ದಟ್ ಬ್ಯಾಟ್ರಿ ಇಟ್ ಸೆಲ್ಫ್. ಅದರಲ್ಲಿ ಡಿಪೆಂಡಿಂಗ್ ಆನ್ ವಾಟ್ ಕೈಂಡ್ ಆಫ್ ಎಲೆಕ್ಟ್ರೋಲೈಟ್ ಯು ಆರ್ ಯೂಸ್ಡ್, ವಾಟ್ ಕೈಂಡ್ ಆಫ್ ಎಲೆಕ್ಟ್ರೋಡ್ಸ್ ಆರ್ ಯೂಸ್ಡ್, ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಬ್ಯಾಟ್ರಿ ಒಳಗಡೆ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ಸಿನ್ಸ್ ಬ್ಯಾಟ್ರಿಗೆ ಒಳಗಡೆ ಸ್ವಲ್ಪ ರೆಸಿಸ್ಟೆನ್ಸ್ ಇರೋದ್ರಿಂದ ಸೊ ಸ್ವಲ್ಪ ವೋಲ್ಟೇಜ್ ಒಳಗಡೆ ಡ್ರಾಪ್ ಆಗಿಬಿಡುತ್ತೆ. ಸೊ ಬಿಫೋರ್ ಇಟ್ ಕಮ್ಸ್ ಔಟ್ಸೈಡ್, ಇನ್ಸೈಡ್ ಓನ್ಲಿ ಸಮ್ ವೋಲ್ಟೇಜ್ ಗೆಟ್ ಡ್ರಾಪ್ಸ್. ಅಂದರೆ ನಾವು ಯಾವುದೇ ಒಂದು ಬ್ಯಾಟ್ರಿ, ಐ ಥಿಂಕ್ ನಾನು ಈಗ ತಾನೇ ಬ್ಯಾಟ್ರಿ ಸೆಲ್ಸ್ ಚೇಂಜ್ ಮಾಡಿದೆ. ಸೊ ದ ಮೈಕ್ ದ ವಾಸ್ ಚೇಂಜ್ ದ ಬ್ಯಾಟ್ರಿ ಸೆಲ್. ಸೊ ಐ ಹ್ಯಾವ್ ಇನ್ ಪಾಕೆಟ್ ಆಲ್ಸೋ. Forgot. Yeah, I have so many batteries. Okay, Duracell. Okay, yeah. So I just now changed. Lecture muginta munche the battery Dell ittu, so I changed it. So it consumes lot of batteries. Okay. Hello. So ಈಗ ಇದು ಡ್ಯೂರಾಸೆಲ್ ಇದೆಯಲ್ವಾ. ಸೊ ಡ್ಯೂರಾಸೆಲ್ ಅಲ್ಲಿ ಸೊ ದೇರ್ ಇಸ್ ಇನ್ಸೈಡ್ ದಿಸ್ ಓನ್ಲಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ಯಾ. ಸೊ ವಾಟ್ ಎವರ್ ದ ಬ್ಯಾಟ್ರಿ ಯು ಟೇಕ್ ಇಟ್, ಸೊ ಎಲೆಕ್ಟ್ರಾನ್ಸ್ ಒಳಗಡೆ ಫ್ಲೋ ಆಗಬೇಕಂದ್ರೆ ಅದು ಒಳಗಡೆ ಇಂಟರ್ನಲ್ ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಅದನ್ನು ಇಂಟರ್ನಲ್ ವೋಲ್ಟೇಜ್ ಡ್ರಾಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಆ್ಯಕ್ಚುಲಿ ಇದ್ರ ಮೇಲೆ ಯಾವುದೇ ಬ್ಯಾಟ್ರಿ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಬ್ಯಾಟ್ರಿ ಇಸ್ ಗಿವನ್ 1.5 volts. ಅಂದರೆ ಬ್ಯಾಟ್ರಿ ಮೇಲೆ ಅಂದರೆ ಇಲ್ಲಿ ನೋಡಿ, ಐ ಆಮ್ ನಾಟ್ ಡ್ರಾಯಿಂಗ್ ಎನಿ ಕರೆಂಟ್ ಫ್ರಮ್ ದ ಸೆಲ್. ಇದು ಬ್ಯಾಟ್ರಿಯಿಂದ ಯಾವುದೇ ರೀತಿ ಕರೆಂಟ್ ಡ್ರಾ ಮಾಡ್ತಾ ಇಲ್ಲ. ಸೊ ಇನ್ ದಟ್ ಕೇಸ್ ವಾಟ್ಸ್ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಟರ್ಮಿನಲ್ಸ್? ಅಂದರೆ ವೆನ್ ದೇರ್ ಇಸ್ ನೋ ಕರೆಂಟ್ ಡ್ರಾನ್, ದಟ್ ಮೀನ್ಸ್ ಓಪನ್ ಸರ್ಕ್ಯೂಟ್. ಇದು ಬೇಸಿಕಲಿ ಓಪನ್ ಸರ್ಕ್ಯೂಟ್. ಐ ಹ್ಯಾವ್ ನಾಟ್ ಕನೆಕ್ಟೆಡ್ ಎನಿಥಿಂಗ್ ಟು ದಿಸ್, ರೈಟ್? ಇಟ್ಸ್ ಎ ಓಪನ್ ಸರ್ಕ್ಯೂಟ್, ದೇರ್ ಇಸ್ ನೋ ಕರೆಂಟ್ ಇಸ್ ಡ್ರಾನ್. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ದಟ್ ಈಸ್ ಇ ಎಮ್ ಎಫ್ 1.5 volts ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದಿಸ್ ಒನ್. ಬಟ್ ಏನಾಗುತ್ತೆ ಅಂದರೆ ಒನ್ಸ್ ಯು ಕನೆಕ್ಟ್ ದ ವೈರ್ ಟು ದಿಸ್, current start flowing. So due to internal resistance, there's a small drop in the voltage. Let's take there is a drop of 0.1 volts inside itself. ಅರ್ಥ ಆಯ್ತಾ? ಸೊ ಆಗ ಏನಾಗುತ್ತೆ, ರಿಮೈನಿಂಗ್ ಏನಿದೆ ಅದು ಮಾತ್ರ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಐ ಆಮ್ ಕನೆಕ್ಟಿಂಗ್ ಎನ್ ಮೈಕ್ ಆರ್ ಮೇ ಬಿ ಐ ಆಮ್ ಕನೆಕ್ಟಿಂಗ್ ಎ ಬಲ್ಬ್ ಫಾರ್ ದಿಸ್. ಆಗ ಎಕ್ಸ್ಟರ್ನಲ್ ಅದು ಕೂಡ ರೆಸಿಸ್ಟೆನ್ಸೇ ಅಲ್ವಾ. ಸೊ ದ ಎಕ್ಸ್ಟರ್ನಲ್ ಏನು ಬರುತ್ತಲ್ಲ ಎಕ್ಸ್ಟರ್ನಲ್ ರೆಸಿಸ್ಟರ್ಗೆ, ಸೊ ವಾಟ್ ಈಸ್ ದಟ್ ಕಾಲ್ಡ್ ಟರ್ಮಿನಲ್ ವೋಲ್ಟೇಜ್. ಇಲ್ಲಿ ಎಷ್ಟು ವೋಲ್ಟೇಜ್ ಬರುತ್ತೋ terminal voltage, or else what is left after this? See, idella battery ne, it's not like this, not battery, this full is a battery. I'll use different color. See, ಇದು ಫುಲ್ ಬ್ಯಾಟ್ರಿ ನೇ, ಇದು ಬ್ಯಾಟ್ರಿ ಒಳಗಡೆ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇದು ಫುಲ್ ಬ್ಯಾಟ್ರಿ ನೋಡಿ, ಡ್ಯೂರಾಸೆಲ್. ಓಕೆ, ಸೊ ಇದು ಫುಲ್ ಬ್ಯಾಟ್ರಿ, ಈ ಥರ ಫುಲ್ ಬ್ಯಾಟ್ರಿ ಇರುತ್ತೆ. ಸೊ 1.5 volt ಇದು ಫುಲ್ ಬ್ಯಾಟ್ರಿನೇ. ಸೊ ಒಳಗಡೆ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ 0.1, 1.5 minus 0.1. So what is left available now between these two terminals? That is 1.4. That is dropping across this. That is ಇಲ್ಲಿ 1.4 volts drop ಆಗ್ತಾ ಇದೆ. ಸೊ ಇಲ್ಲಿ ಏನಿದೆ 1.5 ಬಂದು ಇ ಎಮ್ ಎಫ್ ಒಳಗಡೆ ಎಷ್ಟು ಡ್ರಾಪ್ ಆಗ್ತಾ ಇದೆ ಅಲ್ವಾ, ಅದು ಬಂದು ಇಂಟರ್ನಲ್ ವೋಲ್ಟೇಜ್ ಡ್ರಾಪ್ ಡ್ಯೂ ಟು ಇಂಟರ್ನಲ್ ರೆಸಿಸ್ಟೆನ್ಸ್. ಆ್ಯಂಡ್ ವಾಟ್ ಈಸ್ ಅವೈಲೇಬಲ್ ಔಟ್ಸೈಡ್ ಈಸ್ ಕಾಲ್ಡ್ ಟರ್ಮಿನಲ್ ವೋಲ್ಟೇಜ್. ಎಷ್ಟು ಬಿಟ್ವೀನ್ ದ ಟರ್ಮಿನಲ್ಸ್ ಎಷ್ಟು ಉಳಿದಿದೆ. ಸೊ 1.5 minus 0.1 ರಿಮೈನಿಂಗ್ 1.4. ನನಗೆ ನೀವು ಫಾರ್ಮುಲಾಸ್ ಗೊತ್ತಿರಬೇಕು ಸಾಕು ನನಗೆ. ಐ ವಾಂಟ್ ಯು ಟು ನೋ ದ ಫಾರ್ಮುಲಾಸ್. ಸೊ ಫಾರ್ಮುಲಾಸ್ ಬಂದಿಲ್ಲಿ ಲೆಟ್ಸ್ ಟೇಕ್ ಫಸ್ಟ್ ಇ ಎಮ್ ಎಫ್ ನಾನು ಇ ಅಂತ ತೊಗೊತೀನಿ ಫಾರ್ಮುಲಾ. ಸೊ ಇ ಮೈನಸ್ ಇಂಟರ್ನಲ್ ವೋಲ್ಟೇಜ್. ಸೊ ಇ ಮೈನಸ್ ಇ ಎಮ್ ಎಫ್ ಮೈನಸ್
So there is some current is flowing actually. So there's a current flow ಆಗ್ತಾರೆ, so directionally. So when the current is flowing, basically some current is flowing in the circuit, E minus, what's the voltage drop here? It is basically I into small r. Small r ಬಂದು internal resistance, so that must be equal to the capital V. This is called terminal voltage, this is called internal voltage, EMF, this is called internal resistance, and I into R is internal voltage drop. Okay, I can write so many formulas, ಮತ್ತೆ formulas ಬರಿಬಹುದು ಇಲ್ಲಿ. So what is the V is equal to basically in the capital I into R and substitute ಮಾಡಿದ್ರೆ, suppose if you just quickly do it, I into R ಮಾಡಿದ್ರೆ ನಮಗೆ basically if I want I'm shifting this side, so I is equal to in formula ಬರುತ್ತೆ ನನಗೆ E minus R plus R. ನನಗೆ ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಐ ವಾಂಟ್ ಆಲ್ ಆಫ್ ಯು ಟು ರಿಮೆಂಬರ್ ದಿಸ್ ಫಾರ್ಮುಲಾ, ಯಾಕಂದರೆ ನಾವು ಇದನ್ನ ಕ್ವಶನ್ಸಲ್ಲಿ ಕೇಳ್ತೀವಿ, ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ವಾಟ್ ಇಸ್ ಕರೆಂಟ್ ಇನ್ ದಿಸ್ ಕೇಸ್? I is equal to E divided by R plus R. ಅರ್ಥ ಆಗಿದೆ ಕ್ಲಿಯರ್ ಆಗಿ? R ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು, ಸ್ಮಾಲ್ ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸು, ಆ್ಯಂಡ್ E ಅಂದರೆ EMF. ಇಷ್ಟು ನಿಮ್ಗೆ ಗೊತ್ತಿರಬೇಕು. ನಂತರ ಒನ್ಸ್ ಯು ಅಂಡರ್ಸ್ಟುಡ್ ದಿಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್ ನಾವು. ನೆಕ್ಸ್ಟ್ ಟಾಪಿಕ್ ಬಂದು ನನಗೆ ಐ ವಾಂಟ್ ಯು ಟು ನೋ ದ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್. ಸೆಲ್ಸ್ ಇನ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ, ಆಲ್ರೆಡಿ ಕೇಳಿದ್ದಾರೆ ತುಂಬ ಸತಿ. ಆ್ಯಂಡ್ ಇದ್ರಲ್ಲಿ ಸೆಲ್ಸ್ ಇನ್ ತೊಗೊಂಡಾಗ ಸಪೋಸ್ ಇಫ್ ಐ ಟೇಕ್ ದ ಸೆಲ್ಸ್, 2 cells in the series, ಇದು KCD ಕೂಡ ತುಂಬ ಇಂಪಾರ್ಟೆಂಟು. KCDಯಲ್ಲಿ ದೇ ಲಾಸ್ಟ್ ಯು ಔಟ್ ಆಫ್ 2 cells 3 cells are reversed, what is the net EMF ಅಂತ. ಆ್ಯಂಡ್ ಇಫ್ ಯು ಲುಕಿಂಗ್ ಫಾರ್ ಎನಿ KCD ಕೋರ್ಸಸ್, ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ನಾನೇ ಟೀಚ್ ಮಾಡ್ತಾ ಇರ್ತೀನಿ, ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ. ಆ್ಯಂಡ್ ಆಲ್ಸೋ ಲಾಟ್ ಆಫ್ ಶಾರ್ಟ್ ಕಟ್ಸು, ಶಾರ್ಟ್ ಟ್ರಿಕ್ಸು ಎಲ್ಲದನ್ನು ಟೀಚ್ ಮಾಡ್ತೀನಿ ಮಕ್ಕಳು. ಇಫ್ ಇಂಟ್ರೆಸ್ಟೆಡ್ ಆಲ್ವೇಸ್ ಲುಕ್ ಇನ್ ಟು ದಟ್. ಓಕೆ, ನಂತರ ಸೊ ಇದು ಸ್ಪೆಷಲಿ ಸೆಲ್ಸ್, ನಾನು ಏನು ಕ್ವಶನ್ಸ್ ಹೇಳ್ತಾ ಇದ್ನಲ್ವಾ, ಎಲ್ಲದರ ಮೇಲೂ ಬೋರ್ಡಲ್ಲೂ ಕ್ವಶನ್ಸ್ ಕೇಳ್ತಾ ಇದ್ದಾರೆ, CETಯಲ್ಲೂ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಈಗ ಸೆಲ್ಸ್ ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ನಮಗೆ, ಬಟ್ ಕೆಲವು ಸ್ವಲ್ಪ ಚೇಂಜ್ ಮಾಡ್ತಾರೆ. ಇಫ್ ದ ಸೆಲ್ಸ್ ಆರ್ ರಿವರ್ಸ್ಡ್, 2 cells are reversed, and sometime you have 10 cells, you have to arrange in such a way that you have to get net EMF. ಬಟ್ ಆ ಥರ ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ನಮಗೆ ಬೋರ್ಡ್ ಎಕ್ಸಾಮಲ್ಲಿ ಡೈರೆಕ್ಟ್ಲಿ ಸೆಲ್ EMF ಕೊಡ್ತಾರೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಈಕ್ವಲೆಂಟ್ EMF and get the answers. I have taken the same question. ನಾನು ಕ್ವಶನ್ ತೊಗೊಂಡು I'll show you that. ಓಕೆ, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇದೆ, ಇಲ್ಲಿ ಡಿಪೆಂಡಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್ R1. ಸೊ ಈಗ R1 ಇದು E1, ಇದು R1. ಸೊ ನಂತರ ಅಗೇನ್ ವಿ ಹ್ಯಾವ್ ಒನ್ ಮೋರ್ ಸೆಲ್ ಹಿಯರ್. ಅಗೇನ್ ಸಪೋಸ್ ದಿಸ್ ಇಸ್ ಸೀರೀಸ್ E2 ಆ್ಯಂಡ್ R2 ಅಂತ ತೊಗೋಣ. ಸೊ ಸೀರೀಸ್ ಅಲ್ಲಂದರೆ ಒಂದರಿಂದ ಕನೆಕ್ಟ್ ಆಗಿದೆ. ಸೊ ಅದರಲ್ಲಿ ಏನಾಗುತ್ತೆ ಬೇಸಿಕಲಿ, ಸೊ E ಈಕ್ವಲೆಂಟ್, ಇಫ್ ಯು ವಾಂಟ್ ಟು ಫೈಂಡ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ E1 ಪ್ಲಸ್ E2, ಆ್ಯಂಡ್ R ಈಕ್ವಲೆಂಟ್ ಆಬ್ವಿಯಸ್ಲಿ ಸೀರೀಸ್ ಇದೆ ಅಲ್ವಾ, ಸೊ R1 ಪ್ಲಸ್ R2, ದಟ್ಸ್ ಇಟ್, ದೇರ್ ಇಸ್ ನಥಿಂಗ್ ಮಚ್ ಇನ್ ದಿಸ್ ಕೇಸ್. ಓಕೆ, ನಂತರ ಅದೇ ರೀತಿ ಪ್ಯಾರಲಲ್ ಕೊಟ್ಟಾಗ, ನಮಗೆ ಪ್ಯಾರಲಲ್ ಸೆಲ್ಸ್ ಕೊಟ್ಟಾಗ, ಸೊ ಈ ಥರ ಸೆಲ್ಸ್ ಇನ್ ಪ್ಯಾರಲಲ್, ಸೊ ಇಫ್ ಹ್ಯಾವ್ ಎ ಸೆಲ್ ಲೈಕ್ ದಿಸ್, ಆ್ಯಂಡ್ ದೆನ್ ವಿ ಹ್ಯಾವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಲೈಕ್ ದಿಸ್, ಆ್ಯಂಡ್ ಒನ್ ಮೋರ್ ಸೆಲ್, ಆ್ಯಂಡ್ ದೆನ್ ಒನ್ ಮೋರ್ ಇಂಟರ್ನಲ್ ರೆಸಿಸ್ಟೆನ್ಸ್, ಈ ಥರ ಪ್ಯಾರಲಲ್ ಇದ್ದ ಏನಾಗುತ್ತೆ ಆನ್ಸರು. ಸೊ ವಿ ಹ್ಯಾವ್ E1 ನಾವು, E2 ನಾವು. ಸೊ ನೀವು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಸೊ R1 ಆ್ಯಂಡ್ ದೆನ್ R2 ಇರುತ್ತೆ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ ಇಲ್ಲಿ E equivalent is equal to, what happens here is, so E equivalent is equal to E1 by R1 plus E2 by R2 by 1 by R1 plus 1 by R. Remember in this way remember 1 by R1 plus 1 by R2 is nothing but 1 by R equivalent. Kelvon book ali E equivalent by R equivalent is given by 1 by R1 plus 1 by R1 plus E2 by R2, 1 by R1 plus 1 by R2 ಕೊಟ್ಟಿದ್ರೆ, ಕೆಲವೊಂದು ಬುಕ್ಕಲ್ಲಿ you can also write this as E1 into R2, E2 into R1 divided by R1 plus R2 ಇರುತ್ತೆ ಕೆಲವೊಂದು ಬುಕ್ಕಲ್ಲಿ. ಸೊ ಐ ವಾಂಟ್ ಯು ಟು ರಿಮೆಂಬರ್ ಇನ್ ದಿಸ್ ವೇ, ದಿಸ್ ಇಸ್ ಮೋರ್ ಈಸಿ, ತಲೆ ಕೆಡ್ಸ್ಕೋಬೇಕಾಗಲ್ಲ. E1 by R1, E2 by R2, 1 by R1 plus 1 by R2. ಯಾಕಂದರೆ ಇದು 2ಗೂ ಆಗುತ್ತೆ, 3ಗೂ ಆಗುತ್ತೆ, 4ಗೂ ಆಗುತ್ತೆ. ಸೊ ಇಫ್ ಯು ಡೂ E1 into E2, E2 into that is E2 into R1, something like that is only for 2. ಅದನ್ನು ರಿಮೆಂಬರ್ ಇನ್ ದಿಸ್ ವೇ. ಓಕೆ, ನಂತರ ಅಗೇನ್ ಇಫ್ ಯು ವಾಂಟ್ ಟು ಫೈಂಡ್ R equivalent, ಇಟ್ಸ್ ಸೇಮ್ ಆಸ್ ಪ್ಯಾರಲಲ್, ಇದಕ್ಕೇನು ಫಾರ್ಮುಲಾ ಬೇಕಾಗಿಲ್ಲ. ಸೊ E equivalent ಈ ಥರ ಇದ್ದರೆ, ಇದರಲ್ಲಿ R equivalent ಬಂದು ಏನಿರುತ್ತೆ, 1 by R equivalent. ಸೊ 1 by R equivalent is equal to 1 by R1 plus 1 by R2. ಈ ಫಾರ್ಮುಲಾ ನಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ದಿಸ್ ಈಸ್ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್. ಸೊ ಸೀರೀಸ್ ಆ್ಯಂಡ್ ದಿಸ್ ಇಸ್ ಪ್ಯಾರಲಲ್. ಸೊ ಇದು ಬಂದು ಪ್ಯಾರಲಲ್ ಅಂತ. ಐ ಹೋಪ್ ನೀವು ಬರ್ಕೊತಾ ಇರಬೇಕು ಎಲ್ಲನೂ. ಇಟ್ಸ್ ನಾಟ್ ಲೈಕ್ ದಟ್ ಯು ನಾಟ್ ರೈಟಿಂಗ್, ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್ ವಾಟ್ ಐ ಆಮ್ ಸೇಯಿಂಗ್. ಆಯಿತಾ? EMF ಆಯಿತು, ಇಂಟರ್ನಲ್ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಆಯಿತು. ಐ ವಾಂಟ್ ಯು ಟು ರಿಮೆಂಬರ್ ದಿಸ್ ಫಾರ್ಮುಲಾ, ದಿಸ್ ಫಾರ್ಮುಲಾ, ದಿಸ್ ಫಾರ್ಮುಲಾ ಆ್ಯಂಡ್ ದಿಸ್ ಫಾರ್ಮುಲಾ, ಆ್ಯಂಡ್ ಇದು R equivalent ಆಬ್ವಿಯಸ್ಲಿ. ನಂತರ ಅಗೇನ್ ಐ ವಾಂಟ್ ಟೆಲ್ ಯು ಕ್ವಿಕ್ಲಿ ನಾವು ವಾಟ್ ಈಸ್ KCL ಆ್ಯಂಡ್ KVL. ಇದು ಯೂಶಲಿ ಇಷ್ಟರ ಮೇಲೆ ಇದುವರೆಗೂ ನಾನು ನೋಡಿದ ಪ್ರಕಾರ ಬೋರ್ಡ್ ಎಕ್ಸಾಮಲ್ಲಿ, ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೆಲ್ಸಲ್ಲಿ ಕ್ವಶನ್ಸ್ ಇದೆ, EMF ಇಂಟರ್ನಲ್ ರೆಸಿಸ್ಟೆನ್ಸ್ ಮೇಲೆ ಕ್ವಶನ್ಸ್ ಇದೆ. ನಂತರ ವಿ ಹ್ಯಾವ್ ಕ್ವಶನ್ಸ್ ಬೇಸ್ಡ್ ಆನ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಆ್ಯಂಡ್ ಓಮ್ಸ್ ಲಾ ಬಗ್ಗೆ ಇದ್ದೇ ಇರುತ್ತೆ. KVL KCL ಅಲ್ಲಿ ಅಷ್ಟೊಂದು ಕೇಳಿಲ್ಲ, ದೇ ನಾಟ್ ವೆರಿ ರೇರ್ಲಿ
I mean, there were some questions asked in KVL, KCL, but that can be solved by using cells in series, cells in parallel. ನಾನು ಕ್ವಶನ್ ತೊಗೊಂಡಿದ್ದೀನಿ, ಅದರಲ್ಲಿ ವಿ ಡೋಂಟ್ ಹ್ಯಾವ್ ಯೂಸ್ KVL, KCL ಓನ್ಲಿ, ಬಟ್ ಯು ಹ್ಯಾವ್ ಟು ನೋ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಏನು ಸರ್ KCL ಅಂತ ಹೇಳಿದ್ರೆ ಕ್ರಿಚ್ಹಾಫ್ ಕರೆಂಟ್ ಲಾ ಅಂತ, KCL ಅಂತ. ಸೊ ಇಟ್ಸ್ ವೆರಿ ಸಿಂಪಲ್. ಆಲ್ಸೋ ಕಾಲ್ಡ್ ಜಂಕ್ಷನ್ ರೂಲ್. ಇದು ತುಂಬ ಸಿಂಪಲ್. ಕರೆಂಟ್, ಸಿ ದರ್ ಇಸ್ ಸಮ್ ಕರೆಂಟ್ ಕಮಿಂಗ್, ಈ ಥರ. ಸೊ ಈ ಥರ ಬ್ರಾಂಚಾಗಿ ಸ್ಪ್ಲಿಟ್ ಆಗ್ತಾ ಇದೆ ಅನ್ಕೋಣ ಫಾರ್ ಎಕ್ಸಾಂಪಲ್. ಸೊ ವಾಟ್ ಎವರ್ ದ ಇನ್ಕಮಿಂಗ್ ಕರೆಂಟ್ ದಟ್ ಶುಡ್ ಬಿ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್ಸ್. ಸೊ ಎಷ್ಟು ಬಂದರೆ ಅಷ್ಟು ಆಚೆ ಹೋಗ್ಬೇಕಲ್ವಾ. ಸೊ ರಿಮೆಂಬರ್ ಲೈಕ್ ವಾಟರ್ ಪೈಪ್ಲೈನ್ಸ್, I1 is equal to I2 plus and I2 plus I3 ಅಂತ. That's very simple. So incoming currents must be equal to outgoing currents. So there is no current staying in the junction. ಎಷ್ಟು ಬರ್ತಾ ಇದೆಯೋ ಅಷ್ಟು ಹೋಗ್ತಾ ಇದೆ ಆಚೆಗೆ. Therefore there is no current staying at the junction. ಇಷ್ಟು ನೆನ್ಪಿಟ್ಕೊಳ್ಳಿ. there is nothing else you require. And KVL ಅಲ್ಲಿ again you have it. See, ನಾನು ತುಂಬ ಸಲ ಮಕ್ಕಳಿಗೆ KVL ಡೆಫಿನೇಷನ್ಸ್ ಕೇಳಿ ಅಂತ ಹೇಳ್ತೀನಿ. I'll ask them to explain KVL. ಏನೇನೋ ಡೆಫಿನೇಷನ್ಸ್ ಹೇಳ್ತಾರೆ ಆ್ಯಂಡ್ ದೇ ಗೆಟಿಂಗ್ ಕನ್ಫ್ಯೂಸ್ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಅಂದರೆ ಏನು ಗೊತ್ತಾ, ನಾವು ಫಸ್ಟ್ ಫಿಸಿಕ್ಸ್ ಅನ್ನೋದು ಈ ಫಾರ್ಮುಲಾಸು ಡೆಫಿನೇಷನ್ಸ್ ಅವೆಲ್ಲ ಸೆಕೆಂಡ್ರಿ, ಕಾನ್ಸೆಪ್ಟ್ ಅನ್ನೋದು ಫಸ್ಟ್ ಇಂಪಾರ್ಟೆಂಟು. KVLಗೆ ಎಷ್ಟು ಸಿಂಪಲ್ ಗೊತ್ತಾ, ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಬ್ಯಾಟ್ರಿ ಇದೆ, ಒಂದು ರೆಸಿಸ್ಟೆನ್ಸ್ ಇದೆ. ಲೆಟ್ಸ್ ಇಮ್ಯಾಜಿನ್ ದಿಸ್ ಸರ್ಕ್ಯೂಟ್, ಅದರಲ್ಲಿ ಒಂದು ಬ್ಯಾಟ್ರಿ ಇದೆ, ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಬ್ಯಾಟ್ರಿ ಈಸ್ ಗಿವಿಂಗ್ ದ ವೋಲ್ಟೇಜ್ ಅಲ್ವಾ. ಸೊ ಬ್ಯಾಟ್ರಿ ಈಸ್ ಗಿವಿಂಗ್ ದ ವೋಲ್ಟೇಜ್. ಹೂ ಇಸ್ ಟೇಕಿಂಗ್ ದ ವೋಲ್ಟೇಜ್? ರೆಸಿಸ್ಟರ್ ಇಸ್ ಟೇಕಿಂಗ್ ದ ವೋಲ್ಟೇಜ್. ಯಾರು ಕೊಡ್ತಾ ಇದ್ದಾರೆ, ಯಾರು ತೊಗೊತಾ ಇದ್ದಾರೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಟ್ರಿ ಅನ್ನೋದು ಕೊಡ್ತಾ ಇದ್ದಾರೆ, ರೆಸಿಸ್ಟೆನ್ಸ್ ತೊಗೊತಾ ಇದೆ ವೋಲ್ಟೇಜು, ಅಂದರೆ ದ ವೋಲ್ಟೇಜ್ ಇಸ್ ಗೆಟಿಂಗ್ ಡ್ರಾಪ್ಡ್ ಅಕ್ರಾಸ್ ದ ರೆಸಿಸ್ಟರ್. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಇದೆ, ಪ್ಲಸ್ 10 volts ಇದೆ. ಲೆಟ್ಸ್ ಇಮ್ಯಾಜಿನ್ 10 volts ಇದೆ ಅಂತ ತಗೋಣ. ಸೊ ಆ 10 volts, ಸಿನ್ಸ್ ಇಸ್ ಅ ಕ್ಲೋಸ್ ಸರ್ಕ್ಯೂಟ್, ಆಲ್ ದ 10 volts ವಿಲ್ ಗೆಟ್ ಡ್ರಾಪ್ಡ್ ಅಕ್ರಾಸ್ ದ ರೆಸಿಸ್ಟರ್ ಅಲ್ವಾ. ಅರ್ಥ ಆಯ್ತಲ್ವಾ? ಸೊ ನಾನೀಗ ಗಿವಿಂಗ್ನ +10 ಅಂತ ತೊಗೊಂಡ್ರೆ, ಇಫ್ ಐ ಅಸ್ಯೂಮ್ ಗಿವಿಂಗ್ ಹ್ಯಾಸ್ +10 as a sign convention, ಟೇಕಿಂಗ್ ಇಸ್ ವಾಟ್ -10. ಸೊ ವಾಟ್ ಇಸ್ +10 -10? 0. ಅಂದರೆ ಯಾವುದೇ ಒಂದು ಕ್ಲೋಸ್ ಸರ್ಕ್ಯೂಟ್ಸಲ್ಲಿ ಸೊ ಚೇಂಜ್ ಇನ್ ದ ಪೊಟೆನ್ಷಿಯಲ್ಸ್, ಅಂದರೆ ಯಾರೋ ಕೊಡ್ತಾ ಇದ್ದಾರೆ, ಯಾರೋ ತೊಗೊತಾ ಇದ್ದಾರೆ. ನಾನು ಕೊಡ್ತಾ ಇರೋರಿಗೆ ಪಾಸಿಟಿವ್, ನಿಮ್ಮ ಇಷ್ಟ, ನೀವೇನು ಬೇಕೋ ಸೈನ್ ಕನ್ವೆನ್ಷನ್ ತೊಗೊಬೋದು. ಕೊಡ್ತಾ ಇರೋರಿಗೆ ಪಾಸಿಟಿವ್ ತೊಗೊಂಡು, ತೊಗೊತಾ ಇರೋರಿಗೆ ನೆಗೆಟಿವ್ ತೊಗೊಂಡ್ರೆ, ಎರಡನ್ನೂ ಆ್ಯಡ್ ಮಾಡಿದ್ರೆ 0 ಆಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್. ಇನ್ನೇ ಕ್ಲೋಸ್ ಸರ್ಕ್ಯೂಟ್, ಯಾವುದೇ ಒಂದು ಕ್ಲೋಸ್ ಸರ್ಕ್ಯೂಟ್ಸ್ ತೊಗೊಂಡ್ರೆ ಅದರಲ್ಲಿ 2 ಬ್ಯಾಟ್ರಿ ಇರಲಿ, 3 ರೆಸಿಸ್ಟೆನ್ಸ್ ಇರಲಿ, ಎಷ್ಟಾದರೂ ಇರಲಿ, ಆ್ಯಕ್ಚುಲಿ ವಿ ಡೋಂಟ್ ಬಾದರ್ ಅಬೌಟ್ ನಂಬರ್ ಆಫ್ ರೆಸಿಸ್ಟೆನ್ಸಸ್, ನಂಬರ್ ಆಫ್ ಸೆಲ್ಸ್. ಸೊ ಟೋಟಲ್ ಚೇಂಜಸ್, ಕೆಲವೊಬ್ರು ಕೊಡ್ತಾ ಇದ್ದಾರೆ, ಯಾವತ್ತಾಗಲಿ ಬ್ಯಾಟ್ರೀಸ್ ವೋಲ್ಟೇಜ್ನ ಕೊಡುತ್ತೆ ರೆಸಿಸ್ಟೆನ್ಸ್ಗೆ, ರೆಸಿಸ್ಟೆನ್ಸ್ ತೊಗೊಳುತ್ತೆ. ಸೊ ಈಗ ಕೊಡ್ತಾ ಇರೋರು ತೊಗೊತಾ ಇರೋರು ಎಲ್ಲ ಆಲ್ಜಿಬ್ರಾಯಿಕ್ ಸಮ್ ಆ್ಯಡ್ ಮಾಡಿ. ಯಾಕೆ ಆಲ್ಜಿಬ್ರಾಯಿಕ್ಕು? ಬಿಕಾಸ್ ಕೆಲವೊಂದು ಪಾಸಿಟಿವ್ ಇರುತ್ತೆ, ಕೆಲವೊಂದು ನೆಗೆಟಿವ್ ಇರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ? ಸೈನ್ ಕನ್ವೆನ್ಷನ್. ನಾವೇ ಸೈನ್ ಕನ್ವೆನ್ಷನ್ ಅಸ್ಯೂಮ್ ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಲೈಕ್ ದಟ್. ಯು ಕ್ಯಾನ್ ಅಸ್ಯೂಮ್ ವಾಟ್ ಎವರ್ ಯು ವಾಂಟ್. ಸೊ KVL ಬೇಸಿಕಲಿ ಸೈನ್ ಕನ್ವೆನ್ಷನ್. ವಾಟ್ ಇಸ್ KVL? ಸರ್ ವೆರಿ ಸಿಂಪಲ್. ಒಂದು ಕ್ಲೋಸ್ ಸರ್ಕ್ಯೂಟ್ಸಲ್ಲಿ ಕೆಲವೊಂದು ಬ್ಯಾಟ್ರೀಸ್ ಇದೆ, ಕೆಲವೊಂದು ರೆಸಿಸ್ಟೆನ್ಸ್ ಇದೆ. ಆಲ್ಜಿಬ್ರಾಯಿಕ್ ಸಮ್ಮು ಅಂದರೆ ವೋಲ್ಟೇಜು, ಬ್ಯಾಟ್ರಿ ಸೆಲ್ಸು ಕೊಡ್ತಾ ಇದ್ದಾವೆ ವೋಲ್ಟೇಜ್ನ, ರೆಸಿಸ್ಟೆನ್ಸ್ ತೊಗೊತಾ ಇದ್ದಾವೆ. ಸೊ ಅದರಿಂದ ಆ ಚೇಂಜ್ ಏನಿದೆಯಲ್ವಾ, ಚೇಂಜ್ ಟೇಕಿಂಗ್ ಆ್ಯಂಡ್ ಗಿವಿಂಗ್, ಅದೆಲ್ಲದನ್ನು ಆ್ಯಡ್ ಮಾಡಿದ್ರೆ 0 ಇರಬೇಕು ಆ್ಯಕ್ಚುಲಿ. ಅಷ್ಟೇ KVL ಅಂದರೆ. ಇಟ್ಸ್ ವೆರಿ ಸಿಂಪಲ್. ಸೊ ನಾವು ಸೈನ್ ಕನ್ವೆನ್ಷನ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಐ ಥಿಂಕ್ ಇಟ್ಸ್ ನಾಟ್ ರಿಕ್ವೈರ್ಡ್, ಬಟ್ ನಾನು ಕ್ವಿಕ್ಕಾಗಿ ಹೇಳ್ತೀನಿ ಆ್ಯಕ್ಚುಲಿ. ಸೊ ಇಟ್ಸ್ ಲೆಫ್ಟ್ ಟು ಯು. ಸೊ ಇಫ್ ಐ ಆಮ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ಇಫ್ ದ ಕರೆಂಟಲ್ಲಿ ರೆಸಿಸ್ಟರಲ್ಲಿ ಕರೆಂಟು ಅದೇ ಡೈರೆಕ್ಷನ್ ಹೋಗ್ತಾ ಇದೆ, ನಾನು ಯೂಶಲ್ ನೆಗೆಟಿವ್ ಅಂತ ತೊಗೊತೀವಿ. ಸೊ ಹಾಗೆ ರೀತಿ ಬ್ಯಾಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಲ್ಯಾಂಡಿಂಗ್ ಟರ್ಮಿನಲ್. ಇಮ್ಯಾಜಿನ್ ಯು ಆರ್ ಕಮಿಂಗ್ ಇನ್ ದಿಸ್ ವೇ, ನೀನು ಹಿಂಗೆ ನಡ್ಕೊಂಡು ಬರ್ತಾ ಇದೆಯಾ, ಈ ಬ್ಯಾಟ್ರಿ ಹತ್ರ ಬಂದು ಜಂಪ್ ಮಾಡ್ತೀಯಾ. ಸೊ ವಾಟ್ಸ್ ಅ ಟರ್ಮಿನಲ್ ಇಯರ್? ನೆಗೆಟಿವ್ ಬೇಸಿಕಲಿ. ಸೊ ಇದಕ್ಕೆ ನೆಗೆಟಿವ್ ಅಂತ ಕೊಡಬೇಕು. ನಾನು ಲ್ಯಾಂಡಿಂಗ್ ಟರ್ಮಿನಲ್ ಅಂತ ತೊಗೊತೀನಿ. ಲ್ಯಾಂಡಿಂಗ್, ಇಟ್ಸ್ ಡಿಫ್ರೆಂಟ್ ಪೀಪಲ್ ಗಿವ್ ಡಿಫ್ರೆಂಟ್ ಸೈನ್ ಕನ್ವೆನ್ಷನ್. ಬೇರೆ ಬುಕ್ಸಲ್ಲಿ ಬೇರೆ ಥರ ಇರುತ್ತೆ, ನಿಮ್ಮ ಟೀಚರ್ ಇನ್ನೊಂದು ಥರ ಟೀಚ್ ಮಾಡಿರ್ತಾರೆ. ಬಟ್ ಡು ನಾಟ್ ವರಿ, ಯಾವುದಾದ್ರು ಒಂದು ಸೈನ್ ಕನ್ವೆನ್ಷನ್ನ ಫಾಲೋ ಮಾಡಿ. ನಾನು ಯೂಶಲಿ ಈ ಥರ ರೆಸಿಸ್ಟರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಎರಡು ಸೇಮ್ ಡೈರೆಕ್ಷನ್ ಇದೆ, ನೆಗೆಟಿವ್ ತೊಗೊತೀನಿ. ಸೊ ಲ್ಯಾಂಡಿಂಗ್ ಟರ್ಮಿನಲ್ ತೊಗೊತೀನಿ ಆ್ಯಕ್ಚುಲಿ. ವೆನ್ ಸಮ್ ಪೀಪಲ್ ಟೇಕ್ ಎಂಟ್ರಿಂಗ್ ಟರ್ಮಿನಲ್. ಸೊ ನೀವೇ ಹಿಂಗೆ ನೋಡಿ, ಫಾರ್ ಎಕ್ಸಾಂಪಲ್ ಯು ಕಮಿಂಗ್ ಟು ದ ಬ್ಯಾಟ್ರಿ ಜಂಪ್ ಮಾಡಿದ್ರೆ ಬೀಳ್ತಿರಲ್ವಾ ಆ್ಯಕ್ಚುಲಿ. ಸೊ ಯು ಗೋನ್ ಟು ಫಾಲ್ ದ ನೆಗೆಟಿವ್ ಟರ್ಮಿನಲ್. ಸೊ ದ ಸೈನ್ ಇಸ್ ನೆಗೆಟಿವ್. ಸೊ ಜಸ್ಟ್ ನೋ ಸೈನ್ ಕನ್ವೆನ್ಷನ್, ದಟ್ ಇಸ್ ಎನಫ್. ಓಕೆ, ಈಗ ಸೊ ಅರ್ಥ ಆಯ್ತಲ್ವಾ? ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿಸ್ ಥಿಂಗ್ಸ್. ಇನ್ನೊಂದು ಏನಿದೆ, ಲಾಸ್ಟ್ ಮಕ್ಕಳೇ ವೀಟ್ಸ್ಟೋನ್ ಬ್ರಿಡ್ಜ್ ಇಸ್ ವೆರಿ ಸಿಂಪಲ್. ಇಟ್ಸ್ ಅ ಕಾಂಬಿನೇಷನ್. ಐ ವಿಲ್ ರೈಟ್ ಇಯರ್ ಓನ್ಲಿ. ಸೊ ಅದೇನು ಬೇಕಾಗಿಲ್ಲ. ಸೊ ವೀಟ್ಸ್ಟೋನ್ ಬ್ರಿಡ್ಜು ತುಂಬ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಸೊ ಆಸ್ ಯು ನೋ, ಇಟ್ಸ್ ಲೈಕ್ ಎ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. They are given some combination of resistors. In that case, what happens basically? So a product of opposite terminals. ನಾನೀಗ ಯಾವುದಾದ್ರು erase ಮಾಡಲ. So I hope you have written this. I'll just erase this much part. KCL erase ಮಾಡ್ತೀನಿ. So ಏನು ಗೊತ್ತಾ, ವೀಟ್ಸ್ಟೋನ್ ಬ್ರಿಡ್ಜಲ್ಲಿ ವೆರಿ ಸಿಂಪಲ್ ಮಕ್ಕಳೇ. ಸೊ ಇದು ಬೇಸಿಕಲಿ ಏನಾಗುತ್ತೆ ಅಂದರೆ, ಸೊ ಈ ಥರ ರೆಸಿಸ್ಟರ್ಸ್ ಈ ಥರ ಇದ್ದರೆ, ರೆಸಿಸ್ಟರ್ಸ್ ಈ ಫಾರ್ಮೆಟಲ್ಲಿ ಇದ್ದರೆ,
if you arrange resistors in this way, I'm writing very fast, it looks like an inductor. Resistor ಹಿಂಗಿರಬೇಕು ಆಯ್ತಾ. ಇದು ಗ್ಯಾಲ್ನೋಮೀಟರ್ G ಅಂತ ತಗೊಂಡ್ರೆ ನಾವೇನು ಮಾಡ್ತೀವಿ, if this is the resistance R1, if this is R2, sorry, this is R2 and this is R3 and R4 ಇದ್ರೆ, see, you just remember in this way. So the product of opposite resistances when there is no current flows in the galvanometer ಅಂದ್ರೆ ಏನು ನಿಮ್ಗೆ ಗೊತ್ತಲ್ವ, experiment you must have done in the board exam, I mean so lab ಅಲ್ಲಿ. You have to take the meter bridge and then adna ನೀವು ಜಾಕಿ ಇಟ್ಕೊಂಡು ಮೂವ್ ಮಾಡ್ತಾ ಇರಬೇಕು. when there is no deflection, when there is no current flowing, when galvanometer shows zero deflection, when there is no current flows, in that case what you can say, R1 into R3. So now basically R1 into R3 na product of opposite thing, R1 into R3 must be equal to R2 into R4. ಕೆಲವೊಂದು ಬುಕ್ಕಲ್ಲಿ R1 by R4 equal to R2 by R3 ಕೊಡ್ತಾರೆ, ಕೆಲವೊಂದು ಬುಕ್ಕಲ್ಲಿ R1 by R2 equal to R4 by R3 ಕೊಡ್ತಾರೆ. So you can remember whatever you want, but easiest way to remember is product of opposite resistances, R1 into R3 must be equal to R2 into R4. That's it. Okay, ಅರ್ಥ ಆಯ್ತು ಯಾರಿ? I took more time actually ಅನ್ಸುತ್ತೆ, but quickly. So Ohm's law, combination of resistors, ಇಲ್ಲಿ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಐ ಟೇಕ್ ದ ರೆಡ್ ಕಲರ್ ಪೆನ್ ಕ್ವಿಕ್ಲಿ. ಸೊ ಇದು ನಿಮ್ಗೆ ಗೊತ್ತಿರಲೇಬೇಕು, ನಂತರ ಈ ಫಾರ್ಮುಲಾಸ್ ಗೊತ್ತಿರಬೇಕು. ಇದೆಲ್ಲ ಅಷ್ಟೊಂದು ಕ್ವಶನ್ಸ್ ಕೇಳ್ತಾ ಇಲ್ಲ, ಬಟ್ ಯು ಶುಡ್ ಸ್ಟಿಲ್ ನೋ. ಆಬ್ವಿಯಸ್ಲಿ ಆರ್ ಈಕ್ವಲೆಂಟ್ ಕ್ಯಾಲ್ಕುಲೇಟ್ ಮಾಡಿ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಒಂದು ವೇಳೆ ನಿಮ್ಗೆ ಈ ಥರ ಬಂದರೆ, ಸೊ ಆರ್ ಈಕ್ವಲೆಂಟ್ ಇನ್ ಕೇಸ್ ಆಫ್ ಸೊ ಇದು ರೇಷಿಯೋ ಅಲ್ವಾ, ಇದು ಐ ಹ್ಯಾವ್ ಎರೇಸ್ಡ್ ಇಟ್. ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಪ್ಯಾರಲಲಿ 1/1 + 1/2 + 1/3, ಈ ಫಾರ್ಮುಲಾ ಗೊತ್ತಿರಬೇಕು. ಇದು ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಯು ಕ್ಯಾನ್ ಡೂ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ರೇಷಿಯೋಸ್ ಎಲ್ಲ ಫೈನ್ ಮಾಡೋದು, ಬಟ್ ಡೋಂಟ್ ಹ್ಯಾವ್ ಟು ವರಿ. ಆ್ಯಂಡ್ I1 is equal to I is equal to I1 + I2 + I3. ಎರಡು ರೆಸಿಸ್ಟೆನ್ಸ್ ಬಂದರೆ ಪ್ಲೀಸ್ ರಿಮೆಂಬರ್ ದಿಸ್ ವೇ ಟು ಕ್ಯಾಲ್ಕುಲೇಟ್. ನಂತರ ಯು ಶುಡ್ ನೋ ದ ಮೀನಿಂಗ್ ಆಫ್ ಇ ಎಮ್ ಎಫ್ ಗೊತ್ತಿರಲೇಬೇಕು ಫಾರ್ಮುಲಾ. ಇ ಎಮ್ ಎಫ್ ಅಂದರೆ ಏನು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನು, ಇದು ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಗೊತ್ತಿರಲೇಬೇಕು, ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಈ ಥರ ನೆನ್ಪಿಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ಪ್ಯಾರಲಲ್ಸ್ ಇದೇ ರೀತಿ ಇರುತ್ತೆ, ಆ್ಯಂಡ್ ದಿಸ್ ಇಸ್ ಈಸಿ. ಆ್ಯಂಡ್ ನಂತರ ಯು ಶುಡ್ ನೋ ವೀಟ್ಸ್ಟೋನ್ ಬ್ರಿಡ್ಜ್, KCL KVL ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಸಾಕು ನೀವು ಎಕ್ಸಾಮ್ಗೆ. ಓಕೆನಾ? ಸೊ ಲೆಟ್ಸ್ ಸಾಲ್ವ್ ದ ನ್ಯೂಮರಿಕಲ್ಸ್, ಬಿಕಾಸ್ ಐ ವಾಂಟ್ ಸಾಲ್ವ್ ಮೋರ್ ನ್ಯೂಮರಿಕಲ್ಸ್. ಓಕೆ, ಈಗ ಇಷ್ಟೆಲ್ಲ ಅರ್ಥ ಆಗಿದ್ದರೆ, ಸೊ ವಾಟ್ ಯು ಶುಡ್ ಡೂ ಇಸ್, ನಾನು ಏನು ಹೇಳ್ಕೊಟ್ಟಿರೋ ಫಾರ್ಮುಲಾಸು ಅದೆಲ್ಲ ನಿಮ್ಮ ತಲೆಯಲ್ಲಿ ಇರಬೇಕು, ಆಯಿತಾ? ಸೊ ಅದೆಲ್ಲ ತಲೆಯಲ್ಲಿದ್ದರೆ ಮಾತ್ರ ಸ್ಟಾರ್ಟ್ ಸಾಲ್ವ್ ದ ನ್ಯೂಮರಿಕಲ್ಸ್. ಓಕೆ, ಬೇಕಾದರೆ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ ಎಲ್ಲ ಫಾರ್ಮುಲಾಸ್ನ, ನಂತರ ಸ್ಟಾರ್ಟ್ ಡೂಯಿಂಗ್ ದ ನ್ಯೂಮರಿಕಲ್ಸ್. ಫಸ್ಟ್ ಕ್ವಶನ್, a battery of internal resistance 3 ohm is connected to 20 ohm resistor and the potential difference across the resistor is 10 volts. If another resistance of 30 ohm is connected in series with the first resistor, battery again connected combination, calculate the EMF calculate ಮಾಡಿ. ಟರ್ಮಿನಲ್ ಪೊಟೆನ್ಷಿಯಲ್ ಎಷ್ಟು V ಅಂತ ಎಷ್ಟು ಕೇಳ್ತಾ ಇದ್ದಾರೆ, EMF ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಟರ್ಮಿನಲ್ ಪೊಟೆನ್ಷಿಯಲ್ ಅಂದರೆ V EMF minus I into R is equal to V ಅಲ್ವಾ. E minus I into R equal to V. ಇದು V ಬಂದು ಟರ್ಮಿನಲ್ ಪೊಟೆನ್ಷಿಯಲ್. ಓಕೆ, ತುಂಬ ಸಿಂಪಲ್ ಕ್ವಶನ್ ಮಕ್ಕಳೇ. ಸೊ ಆಲ್ವೇಸ್ ಯು ಪಾಸ್ ಆ್ಯಂಡ್ ದೆನ್ ಡೂ ದ ಪ್ರಾಬ್ಲಮ್. 1 minute. Now, so very simple, batteries of internal resistance ಕೊಟ್ಟಿದ್ದಾರೆ 3 ohm ಅಂತ, connected to 20 ohm resistor. Okay, and the potential difference across the resistor is 10 volts. First of all, ಒಂದು 20 ohm ತಗೊಂಡು ಬ್ಯಾಟ್ರಿ ಕೊಟ್ಟಿದ್ದಾರೆ, they are given potential difference across the resistor is 10 volts. and then if another resistor 30 ohm is connected to series with this, ಅಂದರೆ ಎರಡು ಕೇಸ್ ಇದೆ. ಫಸ್ಟಲ್ಲಿ ಬರೀ ಬ್ಯಾಟ್ರಿ ಮತ್ತು ರೆಸಿಸ್ಟೆನ್ಸ್ ಇದೆ 20 ohmದು, ಅದ್ರ ಜೊತೆ ಇನ್ನೊಂದು 30 ohm ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಾದಮೇಲೆ ಸೊ ಅದರದ್ದು ಟರ್ಮಿನಲ್ ಪೊಟೆನ್ಷಿಯಲ್ ಎಷ್ಟು ಅಂತ ಕೇಳ್ತದೆ ಅಕ್ರಾಸ್ ದ ಕಾಂಬಿನೇಷನ್. ಇಟ್ಸ್ ವೆರಿ ಸಿಂಪಲ್ ಕ್ವಶನ್, ವೆರಿ ಸಿಂಪಲ್. ಸೊ ಫಸ್ಟ್ ಏನಿದೆ, ಫಸ್ಟ್ ವಿ ಹ್ಯಾವ್ ಅ 20 ohm ರೆಸಿಸ್ಟರ್. ಸೊ ಈ ಥರ ಕ್ವಶನ್ಸಲ್ಲಿ ಡಯಾಗ್ರಾಮ್ ಬರೀಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ನಂತರ ವಿ ಹ್ಯಾವ್ ಅದಕ್ಕೆ ವಿ ಹ್ಯಾವ್ ಕನೆಕ್ಟಿಂಗ್ ಅ ಬ್ಯಾಟ್ರಿ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, 3 ohm ಆ್ಯಂಡ್ ಬ್ಯಾಟ್ರಿ ಇದೆ ಒಂದು ಇಂಟರ್ನಲ್ ರೆಸಿಸ್ಟೆನ್ಸು. ದೆನ್ ವಿ ಕನೆಕ್ಟಿಂಗ್ ಇನ್ ದಿಸ್ ವೇ, ಆಯಿತಾ? ಸೊ ಈಗೇನು ಹೇಳ್ತಾ ಇದ್ದಾರೆ, ದೇ ಆರ್ ಟೆಲಿಂಗ್ ದ್ಯಾಟ್, ಸೊ ಇಲ್ಲಿ so and the potential difference across the resistor, across this resistor, across this is 10 volts ಅಂತ ಕೇಳ್ತಾ ಇದ್ದಾರೆ. ಓಕೆ, and they given internal resistance ಎಷ್ಟು ಕೊಟ್ಟಿದ್ದಾರೆ, 3 ohms ಕೊಟ್ಟಿದ್ದಾರೆ, and anything else they given, that's all, nothing else given. So basically they have not given the EMF of the cell. You have to calculate the EMF of the cell. It's a very simple, ಮಕ್ಕಳು ಕ್ಯಾಲ್ಕುಲೇಟ್ ಮಾಡಿ. How do you calculate this? Very simple. ನೋಡಿ, ಇಲ್ಲಿ ಫಸ್ಟ್ they have given terminal potential for this. ನೋಡಿ, ಇದ್ರ ಮಧ್ಯೆ ಇಷ್ಟು ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ ಫಾರ್ಮುಲಾ ಬಂದು, ಸೊ ವಿ ಹ್ಯಾವ್ ಡೈರೆಕ್ಟ್ಲಿ ವಿ ಫಾರ್ಮುಲಾ, ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಸೊ ದ ಕರೆಂಟ್ ಬಂದು ವಿ ಹ್ಯಾವ್ ಹೌ ಮಚ್ ವೋಲ್ಟೇಜ್ 10 volts, ಆ್ಯಂಡ್ ಕರೆಂಟ್ ಬಂದು ಎಷ್ಟಿದೆ ನಂಗೆ ಗೊತ್ತಿಲ್ಲ ಕರೆಂಟು,
ಇದು ಬಂದು 20 ಇದೆ. ಸೊ ಕರೆಂಟ್ ಫ್ಲೋಯಿಂಗ್ ಅಕ್ರಾಸ್ ದ 20 ಓಮ್ ರೆಸಿಸ್ಟರ್ ವಿಲ್ ಬಿ 10 divided by 20. ಇದು ಆನ್ಸರ್ ಬಂದು 0.5 ಬರುತ್ತೆ. ಸೊ 0.5 ಆಂಪಿಯರ್ಸ್ ಇಸ್ ಫ್ಲೋಯಿಂಗ್ ಇನ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ 0.5 ಫ್ಲೋ ಆಗೋದ್ರಿಂದ ಸೊ ಇಲ್ಲಿ ಕೂಡ ಏನಕ್ಕೆ 0.5 ಫ್ಲೋ ಆಗುತ್ತೆ, ಬಟ್ ಇಲ್ಲಿ 3 ಓಮ್ ಇರೋದ್ರಿಂದ ಯು ಕ್ಯಾನ್ ಡೂ ಫಾಸ್ಟ್ ಕ್ಯಾಲ್ಕುಲೇಷನ್. ಈಗ ಏನು ಎಷ್ಟಾಯಿತು 0.5, ದ 0.5 ಈಸ್ ಫ್ಲೋಯಿಂಗ್ ಇನ್ ದಿಸ್ 0.5 ಅಲ್ವಾ. ಸೊ 0.5 ಇಲ್ಲಿ ಈಗ ವಾಟ್ ಇಸ್ ದ ಇಂಟರ್ನಲ್ ವೋಲ್ಟೇಜ್? ಓಕೆ, ವಿ ಗಾಟ್ ದ ಫಸ್ಟ್ ಒನ್ ಬೈ ಒನ್ ಕ್ಯಾಲ್ಕುಲೇಟ್ ವಾಟ್ ದ ಆಸ್ಕಿಂಗ್ ಇಸ್. ಫಸ್ಟ್ ನನಗೆ ಇ ಎಮ್ ಎಫ್ ಬೇಕಲ್ವಾ. ಹೌ ಡು ಕ್ಯಾಲ್ಕುಲೇಟ್ ಇ ಎಮ್ ಎಫ್? ಇ ಎಮ್ ಎಫ್ ಇಸ್ ಈಕ್ವಲ್ ಟು ಬೇಸಿಕಲಿ ಫಾರ್ಮುಲಾ ಬಂದು ಇ ಎಮ್ ಎಫ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಐ ಇಂಟು ಆರ್ ಅಲ್ವಾ. ಸೊ ಇ ಎಮ್ ಎಫ್ ಅಂದರೆ ಏನು? ಟರ್ಮಿನಲ್ ವೋಲ್ಟೇಜ್ ಪ್ಲಸ್ ಐ ಇಂಟು ಆರ್, ಆರ್ ವಾಟ್ ಐ ಗೇವ್ ದ ಫಾರ್ಮುಲಾ ಫಾರ್ ಯು, ಇ ಮೈನಸ್ ಐ ಇಂಟು ಆರ್ ಇಸ್ ಈಕ್ವಲ್ ಟು ವಿ, ಎರಡು ಒಂದೇ ಅಲ್ವಾ. ಇ ಎಮ್ ಎಫ್ ಮೈನಸ್ ಇಂಟರ್ನಲ್ ವೋಲ್ಟೇಜ್ ಡ್ರಾಪ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ವಿ. ಬಟ್ ಇಲ್ಲಿ ಕ್ಯಾಪಿಟಲ್ ವಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅಕ್ರಾಸ್ ದ ರೆಸಿಸ್ಟರ್ ಕೊಟ್ಟಿದ್ದಾರೆ, ಅಕ್ರಾಸ್ ದ ರೆಸಿಸ್ಟರ್ ಕೊಟ್ಟಿದ್ದಾರೆ ನೋಡಿ. ದ ಡಿಫ್ರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ ಇಸ್ 10 volts. ದಿಸ್ ಇಸ್ ನಾಟ್ ದ ಇ ಎಮ್ ಎಫ್, ದಿಸ್ ಇಸ್ ನಾಟ್ ದ ದಿಸ್ ಇಸ್ ಬೇಸಿಕಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈಗ ಸೊ ಜಸ್ಟ್ ಆ್ಯಡ್ ಮಾಡಿ ಅಷ್ಟೇ. ಇಟ್ಸ್ ಬೇಸಿಕಲಿ 10 ಪ್ಲಸ್ ಐ ಇಂಟು ಕರೆಂಟ್ ಎಷ್ಟು ಬರುತ್ತೆ 0.5. ಸೊ 0.5 ಇಂಟು 0.5 ಇಂಟು 3, ಆನ್ಸರ್ ಬಂದು 10 ಪ್ಲಸ್ 5 ಮೂರಲಿ 15 1.5. ಸೊ ದ 11.5. ಸೊ 11.5 ವೋಲ್ಟ್ ಇಸ್ ದ ಬೇಸಿಕಲಿ ಇ ಎಮ್ ಎಫ್. ಅಂದರೆ ಆ್ಯಕ್ಚುಲಿ ಬ್ಯಾಟ್ರಿ ಬಂದು 11.5 ವೋಲ್ಟ್ ಇದೆ. ಬಿಕಾಸ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ 1.5 ಕಡಿಮೆ ಆಗ್ತಾ ಇದೆ. ಸೊ ರಿಮೈನಿಂಗ್ 10.5 ಇಸ್ ಗೋಯಿಂಗ್ ಅಕ್ರಾಸ್ ದ ರೆಸಿಸ್ಟರ್. ಇದು ರಿವರ್ಸ್ ಕ್ವಶನ್ನು. ಅವರು ಕ್ಯಾಪಿಟಲ್ ವಿ ಕೊಟ್ಟಿದ್ದಾರೆ, ದೇ ಆರ್ ಆಸ್ಕಿಂಗ್ ಇ ಎಮ್ ಎಫ್. ಇ ಎಮ್ ಎಫ್ ಕೊಟ್ಟರೆ ಯು ಕ್ಯಾನ್ ಫೈಂಡ್ ಕ್ಯಾಪಿಟಲ್ ವಿ ಆಲ್ಸೋ. ಸೊ ಇ ಎಮ್ ಎಫ್ ಮೈನಸ್ ಇಂಟರ್ನಲ್ ವೋಲ್ಟೇಜ್ ಇಸ್ ಈಕ್ವಲ್ ಟು ದ ಟರ್ಮಿನಲ್ ವೋಲ್ಟೇಜ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಂತರ ಈಗ ಇದೇ ಬ್ಯಾಟ್ರಿಗೆ ಇದೇ ಕಾಂಬಿನೇಷನ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇದೇ ಕಾಂಬಿನೇಷನ್ ತೊಗೊತಾ ಇದ್ದೀವಿ. ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ 20 ಓಮ್ ಇದೆ, ಅದಕ್ಕೆ ನಾನು ಇನ್ನೂ ಒಂದು 30 ಓಮ್, ಒಂದು 20 ಓಮ್ ಅಂತ ಆಲ್ರೆಡಿ ಇದೆ, ಇನ್ನೂ ಒಂದು 30 ಓಮ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಯೂಸಿಂಗ್ ಸೇಮ್ ಬ್ಯಾಟ್ರಿ, ಅದೇ ಬ್ಯಾಟ್ರಿ, ಅದೇ ಇಂಟರ್ನಲ್ ರೆಸಿಸ್ಟೆನ್ಸು, ಅದೇ ಬ್ಯಾಟ್ರಿ, ಅದೇ ಇಂಟರ್ನಲ್ ರೆಸಿಸ್ಟೆನ್ಸು ಇರುತ್ತೆ ಅಲ್ವಾ. ಇಲ್ಲಿ 11.5 ಅನ್ನೋದು ಚೇಂಜ್ ಆಗೋದಿಲ್ಲ. ಸೊ ಇದು 11.5 ಏನಿದೆಯಲ್ವಾ, ಅದು 11.5 ಇರುತ್ತೆ ಇಲ್ಲಿ. ಸೊ ಇಲ್ಲಿ ನನಗೆ ಬಟ್ ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ ಅ ನ್ಯೂ ಕರೆಂಟ್, ಬಿಕಾಸ್ ರೆಸಿಸ್ಟೆನ್ಸ್ ಡಿಫ್ರೆನ್ಸ್ ಆಗಿದೆ ಅಲ್ವಾ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ಅ ನೋಡಿ ಇ ಎಮ್ ಎಫ್ ಅನ್ನೋದು ಚೇಂಜ್ ಆಗೋದಿಲ್ಲ. ಇಂಟರ್ನಲ್ ವೋಲ್ಟೇಜ್ ಡ್ರಾಪ್ ಇದೆಯಲ್ವಾ, ದಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಕರೆಂಟ್ ಇಸ್ ಡ್ರಾನ್. ಮೋರ್ ಕರೆಂಟ್ ಇಸ್ ಡ್ರಾನ್, ಮೋರ್ ಇಂಟರ್ನಲ್ ವೋಲ್ಟೇಜ್ ಡ್ರಾಪ್. ಇಲ್ಲಿ ಸರ್ ಇಲ್ಲಿ 1.5 ವೋಲ್ಟ್ ಇತ್ತು ಇಂಟರ್ನಲ್ ವೋಲ್ಟೇಜ್ ಡ್ರಾಪು, ಇಲ್ಲಿ 1.5 ವೋಲ್ಟ್ ಇರುತ್ತಾ? ಇಲ್ಲ, ಇರೋದಿಲ್ಲ. ಯಾಕಂದರೆ ಇಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋದ್ರಿಂದ ಜಾಸ್ತಿ ಕರೆಂಟ್ ಡ್ರಾ ಮಾಡ್ಬೋದು, ಮೇ ಬಿ ಡ್ರಾಪ್ ಜಾಸ್ತಿ ಆಗ್ಬೋದು. ಐ ಆಮ್ ಟೆಲಿಂಗ್ ಯು ದಟ್ ಇಟ್ಸ್ ನಾಟ್ ಆಲ್ವೇಸ್ ಇಟ್ ಇಸ್ ಸೇಮ್, ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಕರೆಂಟ್ ಇಸ್ ಡ್ರಾ. ಆಯಿತಾ? ಈಗ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋ. ಈಗ ವಾಟ್ಸ್ ದ ಕ್ವಶನ್ ಇಸ್ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. ಇದ್ರ ಮಧ್ಯೆ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಇವೆರಡರ ಮಧ್ಯೆ ಎಷ್ಟಿದೆ ಅಂತ ಕೇಳ್ತಾ ಇದೆ. ಇಟ್ಸ್ ವೆರಿ ವೆರಿ ಸಿಂಪಲ್ ಮಕ್ಕಳೇ. ಅಗೇನ್ ನಾವು ಸೇಮ್ ಇದೇ ರೀತಿ ಮಾಡ್ಬೋದಾ? ಫಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಟೋಟಲ್ ರೆಸಿಸ್ಟೆನ್ಸ್ 1/R ಈಕ್ವಲ್ ಟು, ಯು ಕ್ಯಾನ್ ಸೇ ಇಟ್ ಇಸ್ ದ ಸೀರೀಸ್ ಅಲ್ವಾ. ಸೀರೀಸ್ ಅಂದರೆ 20 + 30. ದ ಟೋಟಲ್ ರೆಸಿಸ್ಟೆನ್ಸ್ ಬಂದು 20 + 30 50 ಓಮ್ಸ್ ಬೇಸಿಕಲಿ. ಸೊ ಐ ವಾಂಟ್ ಟು ಫೈಂಡ್ ವಾಟ್ಸ್ ದ ಕರೆಂಟ್. ವಾಟ್ಸ್ ದ ಕರೆಂಟ್ ಇಸ್ ಇ ಎಮ್ ಎಫ್ ಡಿವೈಡೆಡ್ ಬೈ R plus small r. What is my EMF is 11.5 divided by ಎಷ್ಟಿದೆ ಕರೆಂಟ್? R ಬಂದು 10 ಇದೆ ಆ್ಯಕ್ಚುಲಿ. ಯು ಹ್ಯಾವ್ 50 ಅಲ್ವಾ. ಸೊ 11.5 ಡಿವೈಡೆಡ್ ಬೈ R ಎಷ್ಟಿದೆ ಇಲ್ಲಿ 50 ಪ್ಲಸ್ ಸ್ಮಾಲ್ ರೆಸಿಸ್ಟೆನ್ಸ್ ಬಂದು ಯು ಹ್ಯಾವ್ ಅರೌಂಡ್ 3 ಅಲ್ವಾ, 353. ಸೊ 11.5 ಡಿವೈಡ್ ಬೈ 53 ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ಲಿ? ಐ ಕ್ಯಾನ್ ಯೂಸ್ ಅ ಕ್ಯಾಲ್ಕುಲೇಟರ್. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ, ನೀವು ಯೂಸ್ ಮಾಡಿ. 11.5 divided by 53 ಅರೌಂಡ್ 0.217 ಬರುತ್ತೆ ಆನ್ಸರು. 0.217 ಆಂಪಿಯರ್ಸ್ ಅಂತ ಬರ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ 0.217 ಕರೆಂಟ್. ಈಗ ಹೌ ಡು ಯು ಗೋಯಿಂಗ್ ಟು ಫೈಂಡ್ ವಾಟ್ ಈಸ್ ದ ವೋಲ್ಟೇಜ್? ಎರಡು ರೀತಿ ಮಾಡ್ಬೋದು. ಒಂದು ಡೈರೆಕ್ಟಾಗಿ, ಡೈರೆಕ್ಟ್ಲಿ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ವಿ ಇಸ್ ಈಕ್ವಲ್ ಟು ಬೇಸಿಕಲಿ ಐ ಇಂಟು ಆರ್, ಐ ಇಂಟು ಕ್ಯಾಪಿಟಲ್ ಆರ್, ಆಯಿತಾ? ಐ ಎಷ್ಟಿದೆ ನನಗೆ 0.217 ಬಂತು, ಇಂಟು ಕ್ಯಾಪಿಟಲ್ ಆರ್ ದಟ್ ಈಸ್ 20 + 30 50. ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ವಾಟ್ ಇಸ್ ಆನ್ಸರ್ ಇಸ್, ಎ ಸಿ ಬಂದು 0.217 ಇಂಟು 50 ಕ್ಯಾಲ್ಕುಲೇಟ್ ಮಾಡಿದ್ರೆ 10.85. 10.85 is the terminal voltage. ಅರ್ಥ ಆಯ್ತಾ? ಅದೇ ರೀತಿ ನಾನೀಗ ಈ ರೀತಿ ಬೇಕಾದರೂ ಮಾಡ್ಬೋದು. ಆರ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು? ಇಲ್ಲ ಅಂತ ಹೇಳಿದ್ರೆ
ಇ ಎಮ್ ಎಫ್ ಮೈನಸ್ ಸ್ಮಾಲ್ ಐ ಇಂಟು ಆರ್, ಎರಡು ರೀತಿ ಬೇಕಾದ್ರೆ ಮಾಡಿದ್ರೆ ಆನ್ಸರ್ ಬರುತ್ತೆ. ಇ ಎಮ್ ಎಫ್ ಎಷ್ಟು 11.5 ಮೈನಸ್ ಐ ಎಷ್ಟು ನನಗೆ 0.217, ರೆಸಿಸ್ಟೆನ್ಸ್ ಎಷ್ಟಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 3 ಓಮ್, 3 ಓಮ್ 3, ಈ ಥರ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ. ಸೊ 11.5, ಸೊ 11.5 ಮೈನಸ್ AC 11.5 minus 0.217 into 3. ನೀವು ಕ್ಯಾಲ್ಕುಲೇಟ್ ಮಾಡಿ ಫಾಸ್ಟಾಗಿ, ಅದು ಕೂಡ 10.849, ಅದು ಕೂಡ 85 ಬರುತ್ತೆ. ಸೊ ನೀವು ಯಾವ ರೀತಿ ಮಾಡಿದ್ರು ಆನ್ಸರ್ ಬರುತ್ತೆ, ಅರ್ಥ ಆಯ್ತಾ? ಸೊ ನೀವೇನು ಮಾಡ್ತಾಯಿದ್ರೆ 11.5 ಮೈನಸ್ ಇಂಟರ್ನಲ್ ವೋಲ್ಟೇಜ್ ಮಾಡಿದ್ರು ಆನ್ಸರ್ 10.5, ಆ ರಿಮೈನಿಂಗ್ ಬಂದು ಇಲ್ಲಿ ಡ್ರಾಪ್ ಆಗ್ತಾ ಇದೆ, ಅರ್ಥ ಆಯ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಕೆ ವಿ ಎಲ್, ಇದೇ ಕೆ ವಿ ಎಲ್ ಆ್ಯಕ್ಚುಲಿ. ಈಗ 10.85 ಆಚೆ ಬಂತಲ್ವಾ, ಸೊ ಇಟ್ಸ್ ಡ್ರಾಪಿಂಗ್ ಅಕ್ರಾಸ್ ದಿಸ್ ಓನ್ಲಿ. ಸೊ ಇದು ನಾನು ಡ್ರಾಪಿಂಗ್ನ ಮೈನಸ್ 10.5, ಇದನ್ನು ಪ್ಲಸ್ 10.5 ತೊಗೊಂಡ್ರೆ ಆ್ಯಡ್ ಮಾಡಿದ್ರೆ 0 ಆಗುತ್ತೆ ಅಷ್ಟೇ. ಅದರ್ಸ್ ಓನ್ಲಿ ಕೆ ವಿ ಎಲ್. ಓಕೆ, ಇನ್ ಎ ಕ್ಲೋಸ್ಡ್ ಲೂಪ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು ನಂತರ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ಇಲ್ಲಿ, ಸೊ ವಿ ಹ್ಯಾವ್ 2 cells EMF 2 volts and 4 volts and the internal resistance 1 ohm 2 ohm respectively are connected parallel so as to send a current in the same direction. ಅಂದರೆ ಎರಡು ಇ ಎಮ್ ಎಫ್, ಫಸ್ಟ್ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ದೇರ್ ಆರ್ 2 ಬೇಸಿಕಲಿ 2 volts and 4 volts, ಅದು ಇಂಟರ್ನಲ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ 2 volts ಅಂತ ಒಂದು ಇ ಎಮ್ ಎಫ್ ಇದೆ, ಇದು ಸೆಲ್ ಇದೆ 2 volts. ಓಕೆ, ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 1 ohm ಇದೆ, ಇದು 2 volts. ನಂತರ ಇನ್ನೂ ಒಂದಿದೆ, ಅದು ಪ್ಯಾರಲಲ್ ಇದೆ, ಒನ್ ಮೋರ್, ಅದರದ್ದು ಎಷ್ಟು 4 volts. ನಂತರ ಅದರ ರೆಸಿಸ್ಟೆನ್ಸ್ ಬಂದು 2 ohm. ದೇ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಇವೆರಡು ನಾವು ಪ್ಯಾರಲಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ದೆನ್ ದೇ ಆರ್ ಕನೆಕ್ಟೆಡ್ ಇನ್ ಸಚ್ ಎ ವೇ ದ್ಯಾಟ್, ಸರ್ ನೀವು ಕೇಳ್ಬೋದು, ಸರ್ ನಿಮ್ಗೆ ಹೆಂಗೆ ಗೊತ್ತು ಇದು ಇದೆ, ಈ ಕಡೆ ಡೈರೆಕ್ಷನ್ ಇದೆಯಾ, ಇದು ಈ ಕಡೆ ಡೈರೆಕ್ಷನ್, ಹೌ ಯು ನೋ ಅಂತ ಕೇಳ್ಬೋದು ನನಗೆ. ಸೊ ಹೌ ಡು ಯು ನೋ ದಿಸ್ ಸೆಲ್ಸ್ ಲೈಕ್ ದಿಸ್ ಓನ್ಲಿ, ದೇ ಕ್ಯಾನ್ ಬಿ ರಿವರ್ಸ್ ಆಲ್ಸೋ, ಬಿಕಾಸ್ ಕ್ವಶನ್ ಇಸ್ ಆಸ್ ದ್ಯಾಟ್ ಏನು ಕೇಳ್ತಾರೆ, ದೇ ಹ್ಯಾವ್ ಟು ಸೆಂಡ್ ದ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಸಿನ್ಸ್ ಆ ಥರ ಕೊಟ್ಟಿರೋದ್ರಿಂದ ನಾವೇನು ಮಾಡೋಕ್ಕೆ, ಈಗ ಅಲ್ಲಿ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ತೊಗೊಂಡೋಣ ಆರ್ ಅಂತ, ಸೊ ಕರೆಂಟ್ ಬಂದು ಸೇಮ್ ಡೈರೆಕ್ಷನ್ ಫ್ಲೋ ಆಗಬೇಕು. ಅಂದರೆ ಏನು, ಸೊ ಆಬ್ವಿಯಸ್ಲಿ ಇವೆರಡು ಒಂದೇ ಡೈರೆಕ್ಷನಲ್ಲಿ ಪ್ಲೇಸ್ ಆಗಿರಬೇಕು, ಅರ್ಥ ಆಯ್ತಾ? ಇಟ್ ಕ್ಯಾನ್ ಕಮ್ ಇನ್ ಅದರ್ ವೇ ಆಲ್ಸೋ, ಬಟ್ ಕ್ವಶನ್ ಇಸ್ ಆಸ್ ದ ಸೇಮ್ ಡೈರೆಕ್ಷನ್. ಆ ಕರೆಂಟ್ನ ಫ್ಲೋ ನೋಡಿದ್ರೆ, ಇಫ್ ಕರೆಂಟ್ ಫ್ಲೋ ಲೈಕ್ ದಿಸ್ ಫಾರ್ ಎಕ್ಸಾಂಪಲ್, ಕರೆಂಟ್ ನನಗೆ I1 ತೊಗೊಂಡ್ರೆ, ಇಲ್ಲಿ I2 ಅಂತ ತೊಗೊಂಡ್ರೆ, I1 ಪ್ಲಸ್ I2 ಆ್ಯಡ್ ಆಗುತ್ತೆ, ವಿಲ್ ಗೆಟ್ I1 ಪ್ಲಸ್ I2, ದಟ್ ಈಸ್ ಫ್ಲೋಯಿಂಗ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ R. ಅಗೇನ್ ಇಟ್ಸ್ ಕಮಿಂಗ್ ಬ್ಯಾಕ್, I1 ಪ್ಲಸ್ I2 ಬರ್ತಾ ಇರುತ್ತೆ, ಅಗೇನ್ ಸ್ಪ್ಲಿಟ್ ಇಂಟು I1, ಸ್ಪ್ಲಿಟ್ಸ್ ಇಂಟು I. ಅರ್ಥ ಇದೆ ಕ್ಲಿಯರಾಗಿ? ಇದು ಡಯಾಗ್ರಾಮ್. ಸೊ ಡಯಾಗ್ರಾಮ್ ಅರ್ಥ ಆದರೆ, ಸೊ ದೆನ್ ವಿ ಕ್ಯಾನ್ ಡೂ ಕ್ವಶನ್. ವಾಟ್ ದ ಕ್ವಶನ್ ಇಸ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಇದು ಬಂದು 10 ohm. ದೇ ಆಲ್ರೆಡಿ ಗಿವನ್ ಇಟ್ ಅಸ್ 10 ohm. ನಂತರ ಇನ್ನೇನು ಅಷ್ಟೇ, ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ 10 ohm. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಒನ್? ಸೊ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಇಫ್ ಐ ನೋ ದ ಕರೆಂಟ್ ಗೊತ್ತಿದ್ರೆ ಸಾಕು ನಮಗೆ ಆ್ಯಕ್ಚುಲಿ. ಸೊ ಐ ಹ್ಯಾವ್ ಟು ಫೈಂಡ್ ವಾಟ್ ಇಸ್ I1, ವಾಟ್ ಇಸ್ I2, ಇಫ್ ಐ ಹ್ಯಾವ್ ಟು ಆ್ಯಡ್ ಬೋತ್, ಆ್ಯಂಡ್ ದೆನ್ ವಾಟ್ ಇಸ್ ಟೋಟಲ್ I ಗೋಯಿಂಗ್ ಟು ಕಮ್, ದಟ್ ಇಂಟು 10. That is the answer. It's very simple. ಈಗ how do you going to calculate now total I1? ಯಾವ್ದು ಕ್ಯಾಲ್ಕುಲೇಟ್ ಮಾಡ್ತೀರಾ? So let's calculate. So there are two ways ಮಕ್ಕಳೇ. One, directly you can find E equivalent, or you can use KCL and KVL. So you can use a KCL here. There are two loops are there. So use for this one loop and one more loop. You will develop two equations, I1, I2. One more equation get I1, I2. You have to solve them simultaneously, then get the answer. But it is circuit simple ಇರೋದ್ರಿಂದ you don't have to do that much. ಆಯ್ತಾ? ಈಗ let us take directly, you take E equivalent. E equivalent is equal to what formula? E1 by, what's the formula ಬಂದು? E1 by R. Always formula ಬರೀರಿ. E2 by R2 by 1 by R1 plus 1 by R2 ಅಂತ ನಾವು ಫಾರ್ಮುಲಾ ಬರ್ಕೊಬೇಕು. ಸೊ ವಾಟ್ ಈಸ್ E equivalent value will be? ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ. 2 by 1 plus 4 by 2 divided by 1 by 1 plus 1 by 2. ಸೊ ಆನ್ಸರ್ ಏನು ಬರುತ್ತೆ? E equivalent ಬಂದು, ಸೊ E equivalent will be, ಇದು ಎರಡು ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, 2 by 1 is 2 ಓನ್ಲಿ. ಸೊ ನ್ಯೂಮರೇಟರ್ ಬಂದು 3 ಬರ್ತಾ ಇದೆ, ಡಿನಾಮಿನೇಟರ್ ಬಂದು 2 plus 1, that is 3 by 2. What is numerator I'm getting is 2 plus 2, 4. So numerator is 4. So 1 by 1 ಇರುತ್ತೆ, so it's 1 only. So 2 plus 2, 4. 2 plus 1, 2 into 1, 2 plus 1. So 3 by 2. So ಇದು ಕ್ಯಾಲ್ಕುಲೇಷನ್. ಸೊ 2 ಮೇಲೆ ಹೋಗುತ್ತೆ, ಆನ್ಸರ್ ಬಂದು ನಿಮಗೆ 2 4 8 by 3 volts ಬರ್ತಾರೆ. ಇದು E equivalent. And R equivalent already we know it. What is R equivalent for this? R equivalent is basically 1 by R equivalent is 1 by R equivalent is equal to 1 by R1 plus 1 by R2, 1 by 1 plus 1 by 2. The answer ಬಂದು ಏನಾಗುತ್ತೆ ಇಲ್ಲಿ ಬೇಸಿಕಲಿ ಸೇಮ್ ಥಿಂಗ್ ಯು ವಾಂಟ್ ಟು ಗೆಟ್ ಇಟ್. ಸೊ ಇಲ್ಲಿ ನಿಮಗೆ 3 by 2 ಬರುತ್ತೆ. R equivalent ಬಂದು ವಿಲ್ ಗೆಟ್ ಆನ್ಸರ್ ಇಸ್ 2 by 3. Or you can just do it in this way ಅಲ್ವಾ.
1 into 2 divided by 1 plus 2. I told directly to do it, right? 1 into 2 divided by 1 plus 2. If two resistors are in parallel. So 1 into 2 is 2, 1 plus 2 is 3, answer is 2 by 3. So nange E equivalent bantu, ನಂತರ R equivalent answer bantu ಈಗ. So I have to find what is the current now totally. How do you find total current? I is equal to, so I is equal to total current, always remember EMF, E equivalent EMF divided by the resistance, external resistance plus the internal resistance. So what is E equivalent we got? Answer is 8 by 3 ನಮಗೆ ಆನ್ಸರ್ ಬರುತ್ತೆ. So what is capital R? External resistance is 10 ಇದೆ basically. Internal resistance ಎಷ್ಟು ಬಂದು ನನಗೆ 2 by 3 ಬಂತು. So 2 by 3. So answer going to be 8 by 3 ಇದನ್ನ 30 by 32 by 3 ಎರಡು ಕ್ಯಾನ್ಸಲ್ ಆಗುತ್ತೆ. So total current you going to get as 8 by 32. So 8 on length and 4 1 by 4. So 1 by 4 is 0.25 amps. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ವೆನೆವರ್ ನಂಗೆ ಈಗಲೂ ನೆನಪಾಗುತ್ತೆ, ವೆನೆವರ್ ನಮಗೆ ಚಿಕ್ಕವಾಗಿರ್ಬೇಕಂದ್ರೆ ಮಗ್ಗಿನ ಮಗ್ಗಪ್ ಮಾಡಿಸ್ತಾ ಇದೆ ಆ್ಯಕ್ಚುಲಿ. ಸೊ 8 1 8 8 7 15 3 25 4 32 ಅಂತ ಅದು ಎಷ್ಟು ಹ್ಯಾಬಿಟ್ ಆಗಿದೆ ಅಂತ ಹೇಳಿದ್ರೆ, whatever you learn, even if I go to IITs also, if I'm multiplying some number, ಅದು ಆಟೋಮೆಟಿಕ್ಲಿ ಕನ್ನಡದಲ್ಲೇ ಬರುತ್ತೆ ಆ್ಯಕ್ಚುಲಿ. ಐ ಕಾಂಟ್ ಮಲ್ಟಿಪ್ಲೈ ನಂಬರ್ ಇನ್ ಇಂಗ್ಲೀಷ್. ಯಾರೇ ಕನ್ನಡ ಮೀಡಿಯಮ್ ಸ್ಟಡಿ ಮಾಡಿದ್ರು, ಬಿಕಾಸ್ ಐ ಸ್ಟಡಿ ಇನ್ ಕನ್ನಡ ಮೀಡಿಯಮ್ ಇನಿಷಿಯಲಿ ಅಪ್ ಟು 7th ಕ್ಲಾಸ್ವರೆಗೂ 6th ಕ್ಲಾಸ್ವರೆಗೂ. ಸೊ ಸಿನ್ಸ್ ವಿ ಮಗ್ಡ್ ಅಪ್ ಮಲ್ಟಿಪಲ್ಸ್, ಸೊ ಇನ್ ಕನ್ನಡ, ವೆನೆವರ್ ಐ ಮಲ್ಟಿಪ್ಲೈ ಐ ಆಲ್ವೇಸ್ ಗೆಟ್ ಕನ್ನಡ ಓನ್ಲಿ. ಐ ಕಾಂಟ್ ಮಲ್ಟಿಪ್ಲೈ ಇನ್ ಇಂಗ್ಲೀಷ್ ಆ್ಯಕ್ಚುಲಿ. ಆಯಿತಾ? 4 32, ಓಕೆ ಫೈನ್. ಸೊ 1 by 4 0.25. ಓಕೆ, ನಂತರ ಸೊ ವಿ ಗಾಟ್ 0.25. ನಂತರ ಇನ್ನೇನು ಕ್ಯಾಲ್ಕುಲೇಟ್ ಮಾಡೋಕೆ ಈಗ ಇಲ್ಲಿ ದೇ ಆಸ್ಕಿಂಗ್ ವಾಟ್ ಈಸ್ ದ ವೋಲ್ಟೇಜ್. ಸೊ ದೇ ಆಸ್ಕಿಂಗ್ ವಾಟ್ ಈಸ್ ದ ಫೈಂಡ್ ದ ವೋಲ್ಟೇಜ್ ಅಕ್ರಾಸ್ ದಿಸ್. ನಾ ದ ವೋಲ್ಟೇಜ್ ಅಕ್ರಾಸ್ 10 ohms will be how much? It will be voltage across 10 ohms, that will be, so V is equal to I into R. I ಬಂದು ನನಗೆ ಎಷ್ಟು ಅಂತ ಆನ್ಸರು 0.25 ಇಂಟು ರೆಸಿಸ್ಟೆನ್ಸ್ 10 ಇದೆ, ಸೊ ಬಂದು 2.5 ವೋಲ್ಟ್. ದಟ್ಸ್ ಆನ್ಸರ್. ಅರ್ಧ ಕ್ಲಿಯರ್ ಆಗಿ? ಸೊ ಇಟ್ ಇಸ್ ಬೇಸಿಕಲಿ 0.25 ಇಂಟು 10 2.5 volts. ದಟ್ಸ್ ಆಲ್ ಮೈ ಸ್ಟೂಡೆಂಟ್ಸ್ ಆ್ಯಕ್ಚುಲಿ. ಸೊ ತುಂಬ ಆ್ಯಂಡ್ ಇದೇ ಕ್ವಶನ್ ನಾನು ಬೇಕಾದರೆ ವಿ ಕ್ಯಾನ್ ಡೂ ಬೈ ಯೂಸಿಂಗ್ ದಟ್ KCL ಆ್ಯಂಡ್ KVL. ಟು ಕನ್ಸಿಡರ್ 2 loops ಹಿಯರ್. ಆ್ಯಂಡ್ ಇಲ್ಲಿ ನೀವು ಈಕ್ವೇಷನ್ ಡೆವಲಪ್ ಮಾಡಬೇಕು. I1 I2 ಬರುತ್ತೆ ವೇರಿಯೇಬಲ್ಸು. ಇದರಲ್ಲಿ ನಿಮ್ಗೆ I1 I2 ವೇರಿಯೇಬಲ್ ಬರುತ್ತೆ. ಎರಡನ್ನೂ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ಆನ್ಸರ್. ಓಕೆ, ಇನ್ ಐ ಆಮ್ ನಾಟ್ ಡೂಯಿಂಗ್ ದಿಸ್, ನಾಟ್ ರಿಕ್ವೈರ್ಡ್ ದಿಸ್ ಮೆಥಡ್, ದಿಸ್ ಇಸ್ ಮೋರ್ ಈಸಿ ಮೆಥಡ್. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ ನೆಕ್ಸ್ಟ್ ಕ್ವಶನ್ ಬಂದು 3 resistors of 2 ohm 3 ohm 4 ohm are connected in series. What is the total resistance of the combination? Total resistance of the combination ಕೇಳ್ತಾರೆ. ಇದು ಬೇಜನ್ ಡಬ್ಬಾ ಕ್ವಶನ್ ಆ್ಯಕ್ಚುಲಿ. 4 + 3 + 2 ಅದನ್ನ ಆ್ಯಡ್ ಮಾಡಿದ್ರೆ ಆನ್ಸರ್ ಬರುತ್ತೆ ಎಷ್ಟು? 4 + 3 ಬಂದು, what's wrong with me? 4 + 3 is 7, 7 + 2 is 9. 9 is the answer. If the combination contains a battery of 10 volts, negligible internal resistance, obtain the potential drop across each resistance. It's a tumba easy actually. And direct answer, you don't have to calculate only. 4 + 3 + 2 7 9 9 divided by 10 10 9 divided by, so 10 divided by 9 10 divided by 9 ಬಂದು 1.11 ಬರುತ್ತೆ. So voltage across this in the same ratio 1.1 into 2, so 2.2 3.3 4.4. that's the answer. That's it. It is tumba easy question. So I'll explain you. Notice it's very simple actually. 3 resistors are connected. ಇದು ಕ್ವಶನ್ ಕೇಳಿದ ಬೋರ್ಡ್ ಎಕ್ಸಾಮಲ್ಲಿ. are connected across a battery ಎಷ್ಟು ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್, ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ. ಇಲ್ಲಿ ನಾನು 10 volts ಕೊಡ್ತಾ ಇದ್ದೀನಿ. ಇದು ಒಂದು 3 + 4 + 3 ಎಷ್ಟಿದು? ಆಯಿತಾ? ಸೊ ಇದು ಬಂದು 2 ohms ಆ್ಯಂಡ್ ಇದು ಬಂದು 3 ohms, ಇದು ಬಂದು 4 ohms. ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ವಾಟ್ ಎವರ್ 10 volts is there, you divide in this ratio. So for example 10 ನಾನು 2 + 3 + 4 ಟೋಟಲ್ ಎಷ್ಟಾಗುತ್ತೆ ನಂಗೆ ಬೇಸಿಕಲಿ. ಸೊ ಫಸ್ಟ್ ಕ್ವಶನ್ ಇಸ್ ಡೈರೆಕ್ಟ್ಲಿ R equivalent 2 + 3 + 4 ಆ್ಯಡ್ ಮಾಡಿ ಆನ್ಸರ್ ಬರುತ್ತೆ. ಸೊ ಅದನ್ನ ಡಿವೈಡ್ ಮಾಡಿದಾಗ ನಂಗೆ ಟೋಟಲ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ I is equal to ಸ್ಟೆಪ್ಸ್ ಬರೀ ಎಕ್ಸಾಮಲ್ಲಿ ಇದು 5 marks ಕ್ವಶನ್. ಇದು ಸ್ಟೆಪ್ಸ್ ಬರೀಬೇಕು ನೀವು. ನಾನು ಸ್ಟೆಪ್ಸ್ ಬರೀತಾ ಇಲ್ಲ, ನೀವು ಬರೀಬೇಕು. ಡಯಾಗ್ರಾಮ್ ಬರೀಬೇಕು. the connected in series, so therefore the equivalent resistance is equal to ಅಂದ್ಬಿಟ್ಟು R equivalent ಅನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು ನೀವು. 2 + 3 + 4 ಅಂತ ಬರೆದು. ಸೊ ಬಿಕಾಸ್ 9 ಅಂದರೆ ಕರೆಂಟ್ ಸ್ಟೇಟ್ಮೆಂಟ್ಸ್ ಬರೆಯಲ್ಲ. the current flow in the circuit is given by I is equal to what is 10 divided by 9. the I divide is equal to V by R, that is 1.1 amperes. ನಂತರ ಸೊ ವೋಲ್ಟೇಜ್ ಅಕ್ರಾಸ್ 2 ohms, ನೀವು ಇಂಡಿವಿಜುವಲ್ ವೋಲ್ಟೇಜ್ ಅಕ್ರಾಸ್ 2 ohms, ವೋಲ್ಟೇಜ್ ಅಕ್ರಾಸ್ 3 ohms, ವೋಲ್ಟೇಜ್ ಅಕ್ರಾಸ್ 4 ohms ಒಂದು ಸ್ಟೇಟ್ಮೆಂಟ್ ಬರೆದು ಸೊ V is equal to ಎಲ್ಲದಕ್ಕೂ I into R ಕ್ಯಾಲ್ಕುಲೇಟ್ ಮಾಡಿ I into R.
ಸೊ ಐ ಬಂದು 1.1 ಇರುತ್ತೆ ಇಂಟು ಆರ್ ಇಸ್ 2.2 ವೋಲ್ಟ್ಸ್. ಸೊ ಇದೆಲ್ಲ ಆ ಥರ. ಸೊ ಜಸ್ಟ್ ಕ್ಯಾಲ್ಕುಲೇಟ್ 2.2, ಇದು 2.2 ವೋಲ್ಟ್ಸ್ ಇರುತ್ತೆ, ಇದು 3.3 ವೋಲ್ಟ್ಸ್ ಇರುತ್ತೆ, ಇದು 4.4 ವೋಲ್ಟ್ಸ್, 4 ವೋಲ್ಟ್ಸ್. ಇವೆಲ್ಲದನ್ನು ಆ್ಯಡ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಆನ್ಸರ್ 10 ಬರಬೇಕು. 4, 5, 6, 7, 8, 9 ಇದೆಲ್ಲರೂ ಆ್ಯಡ್ ಮಾಡಿದ್ರೆ ಆಬ್ವಿಯಸ್ಲಿ ಯು ಗೆಟ್ 9.99 ಏನೋ ಆನ್ಸರ್ ಬರುತ್ತೆ. ಸೊ ದಟ್ಸ್ ಆನ್ಸರ್ ಈಕ್ವಲ್ 10 volts. It's a very simple question, ಮಕ್ಕಳೇ. So you just do it by yourself. It's very easy. Next, when two resistors are connected in series with a cell of EMF for 2 volts, okay, and negligible internal resistance, current is flowing 2/5 amperes flows in the circuit, okay. When the resistors are connected in parallel, the main current is 5/3. So again it's a very simple, ಮಕ್ಕಳೇ. It's a fully mathematics question, okay. ಎರಡು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ R1 and R2 ಅಂತ. ನಮಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ R1 and R2 ಅಂತ. ದೇ ಕನೆಕ್ಟೆಡ್ ಇನ್ ಸೀರೀಸ್ ಬಿಕಾಸ್ ಸೆಲ್ ಆಫ್ EMF 2 volts, ಓಕೆ. ಇಂಟರ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ, ಸೊ ಇಂಟರ್ ರೆಸಿಸ್ಟೆನ್ಸ್ ಮರ್ತೋಗ್ಬಿಡಿ. ವೋಲ್ಟೇಜ್ 2 volts ಕೊಟ್ಟಿದ್ದಾರೆ. ಸೊ ಆಗ ಕರೆಂಟ್ ಎಷ್ಟು ಬರ್ತಾರೆ 2.5. ಅಂದರೆ ಎರಡು ರೆಸಿಸ್ಟರ್ಸ್ನ ನಾನು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ನನಗೆ ಕರೆಂಟ್ ಎಷ್ಟು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ದ ಕರೆಂಟ್ ವಾಟ್ ಇಸ್ ಫ್ಲೋಯಿಂಗ್, ದಿಸ್ R1 and R2 is connected. The current what is flowing is ಕರೆಂಟ್ ಕೊಟ್ಟಿದ್ದಾರೆ 2 volts. ಕರೆಂಟ್ ಇಸ್ 2/5 amperes ಫ್ಲೋ ಆಗ್ತಾ ಇದೆ. ಇದೇ ರೆಸಿಸ್ಟರ್ಸ್ನ ನಾನು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ, ಕನೆಕ್ಟ್ ಮಾಡಿದ್ರೆ ನನಗೆ ಎಷ್ಟು ಕರೆಂಟ್ ಬರ್ತಾ ಇದೆ? ದೇ ಸೇಯಿಂಗ್ ದಟ್ ಸೇಮ್ ಥಿಂಗ್. ನಾನು ಇದನ್ನೇ R1 and R2 ತೊಗೊತೀನಿ, ಇದನ್ನೇ ನಾನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಎಷ್ಟು ಬರ್ತಾ ಇದೆ? 5/3 amperes. 5/3 ಫ್ಲೋ ಆಗ್ತಾ ಇದೆ. EMF ಬಂದು 2 volts. ಇಂಟರ್ನಲ್ ರೆಸಿಸ್ಟೆನ್ಸ್ ತೊಗೊಂಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಈ ಸಿಂಪಲ್ ಆ್ಯಕ್ಚುಲಿ. ಸೊ ಹೌ ಡು ಫೈಂಡ್ ಕರೆಂಟ್? I is equal to from this equation, I is equal to V divided by R. V ಬಂದು 2 ಇದೆ, R ಎಷ್ಟು? I should do R1 plus R2 ಇರುತ್ತೆ. ಸೊ ನನಗೇನು ಬರ್ತಾ ಇಲ್ಲಿ I ಅಂದರೆ, ಸೊ 2/5 equal to 2 divided by R1 plus R2 ಬರುತ್ತೆ. ಸೊ 2 cancel the numerator. I'll do reciprocal of this, then I'll get R1 plus R2 will be equal to 5 directly. 2/5 is equal to 2 by R1 plus R2. 2 cancel ಆಗುತ್ತೆ. ಇದು 2/5, ಇದು 2/5 ಇರಬೇಕಲ್ವಾ. ಸೊ R1 plus R2 must be equal to 5. ಫಸ್ಟ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ ಬರ್ತಾ ಇಲ್ಲಿ ನಾವು ಇದೇ ರೀತಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ I is equal to V by R ಅಲ್ವಾ. ವಾಟ್ ಇಸ್ V? 2 volts only. ಇಲ್ಲೇನಾಗುತ್ತೆ, ಸಿನ್ಸ್ ದೇ ಆರ್ 2 ರೆಸಿಸ್ಟೆನ್ಸಸ್, I'll directly use the formula R1 R2 divided by R1 plus R2. Instead of doing that 1 by R1 1 by R2, I'll directly use this formula, okay. ಈಗ R2 ಇದು. Now this will go to numerator. So I value ಎಷ್ಟಿದೆ? 5/3 ಅಂತ ಕೊಟ್ಟಿದ್ದಾರೆ. ಸೊ 5/3 must be equal to 2 divided by, ಇದು ಮೇಲೆ ಹೋಗುತ್ತೆ. ಸೊ you get like R1 plus R2 divided by R1 R2 ಆಗುತ್ತೆ. ಸೊ ಸಿನ್ಸ್ ಫ್ರಮ್ ದ ಈಕ್ವೇಷನ್ 1 ನೋಡಿ, ಐ ಹ್ಯಾವ್ ಇದು ಪ್ಯೂರ್ ಮ್ಯಾಥಮೆಟಿಕ್ಸ್. ಇಲ್ಲ, ನಾನು ಈಕ್ವೇಷನ್ 1 ಆಲ್ರೆಡಿ ನನ್ನ ಹತ್ರ ಇದೆ ಅಲ್ಲಿ. ಸೊ ಅದನ್ನು ಯೂಸ್ ಮಾಡ್ಕೊತೀನಿ ನೋಡಿ. R1 R2 ಇದೆ, R1 plus R2 ಇದೆ. ಇನ್ ದ ಪ್ಲೇಸ್ ಆಫ್ R1 plus R2 I'll put 5. ಹಾಗೆ ನನ್ನ ಕ್ಯಾಲ್ಕುಲೇಷನು ಸೊ ನನ್ನ ಹತ್ರ ಈಗ ಸೊ ಕಾಣಿಸುತ್ತಾ? ಸೊ ಇಲ್ಲಿ 5/3 must be equal to 2 into 5 divided by R1 R2. Okay. ಸೊ 5 ಕ್ಯಾನ್ಸಲ್ ಆಗುತ್ತೆ. 1/3 equal to what? 2 by R1 R2. ಸೊ ನಿಮಗೇನು ಕ್ಯಾಲ್ಕುಲೇಷನ್ ಬರುತ್ತೆ ಈಗ? 1/3 equal to 2 by R1 R2. ನನಗೆ R1 R2 ಬಂದು ಆನ್ಸರ್ ಎಷ್ಟು ಬರ್ತಾ ಇದು? 2 into 3 6. ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ನಾವು ಯು ಹ್ಯಾವ್ ನಿಮಗೆ ಪ್ರೀವಿಯಸ್ ಐ ಥಿಂಕ್ ಇನ್ನೊಂದು ನ್ಯೂಮರಿಕಲಲ್ಲಿ ಐ ವಾಸ್ ಟೀಚಿಂಗ್ ಒನ್ ಮೋರ್ ಚಾಪ್ಟರ್, ರೈಟ್? ವಾಟ್ ಇಸ್ ಚಾಪ್ಟರ್ ಪ್ರೀವಿಯಸ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಅಲ್ಲಿ ಕೂಡ ಐ ಥಿಂಕ್ ಸೇಮ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್. ಯು ಹ್ಯಾವ್ ಟು ಡೆವಲಪ್ 2 equations, then you have to solve the equation to get the answer. Something they asked like that. So ಎಷ್ಟೊಂದು ಕಡೆ ಇದೆ. ಐ ಥಿಂಕ್ ಕೆಪಾಸಿಟೆನ್ಸ್ ಈಗ ನಾನು ನೆನಪು ಬಂತು. Same question was asked in capacitance. There are 2 capacitors which connected to give some energy. I think I can still remember the energy. 36 joules one ಕೊಟ್ಟಿದ್ರು. ಇನ್ನೊಂದು I think 6 joules something they given. We have to find C1 and C2. Same question. ನೋಡಿ ಇಲ್ಲಿ you got this one same thing. We have 2 equations. R1 plus R2 is equal to 5. R1 into R2 is equal to 6. So this can be solved in 2 ways. ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. I want to find R1 R2. In fact, can you just tell an answer now itself? ಎರಡು ಆ್ಯಡ್ ಮಾಡಿದ್ರೆ 5 ಬರಬೇಕು, ಎರಡು ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಆನ್ಸರ್ ಏನಾಗುತ್ತೆ? 2 and 3. Done. So 2 plus 3 is 5. 2 into 3 is 6. We got the answer already. It's just you have to solve it. ಈ ಮೆಥಡ್ ಅರ್ಥ ಮಾಡ್ಕೊಳ್ಳಿ. ಈ ಮೆಥಡ್ ತುಂಬ ಇಂಪಾರ್ಟೆಂಟು.
ಈ ಥರ ಕ್ವಶನ್ಸ್ ಯಾವುದೇ ಬಂದು 2 ಮೆಥಡ್ ನಾನು ಯೂಸ್ ಮಾಡ್ತೀನಿ. ಒಂದು ಮೆಥಡ್ 1. ಸೊ ನೀವೇನು ಮಾಡೋದು, ಯು ಕ್ಯಾನ್ ಡೆವಲಪ್ ಈಕ್ವೇಷನ್, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಡೆವಲಪ್ ಮಾಡಬೇಕು. ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಲೈಕ್ ದಿಸ್. ಯು ಕ್ಯಾನ್ ಯೂಸ್ ಅ ಫಾರ್ಮುಲಾ ಲೈಕ್ ದಿಸ್, a plus b whole square minus a minus b whole square is equal to 4ab. ಈ ಫಾರ್ಮುಲಾ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಡೆವಲಪ್ ಮಾಡಬೇಕು. ಯಾವುದು ಬೇಕಾದರೂ ನೀವು ಮಾಡ್ಬೋದು. ಕ್ವಾಡ್ರಾಟಿಕ್ ಈಕ್ವೇಷನ್ನ ಡೆವಲಪ್ ಮಾಡಿಕೊಂಡ್ರೆ ವಿಲ್ ಗೆಟ್ ದ ಆನ್ಸರ್. ಫಸ್ಟ್ ಟ್ರೈ ಮಾಡಿ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಯಾವ ಮೆಥಡ್ ನಿಮ್ಗೆ ಗೊತ್ತಿದೆಯೋ ಆ ಮೆಥಡನ್ನ ಟ್ರೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ವಾಟ್ ಐ ವಿಲ್ ಡೂ ಇಸ್ ಐ ಯೂಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಮೆಥಡ್. ಸೊ ಐ ಲೈಕ್ ಟು ಡೆವಲಪ್ ಮೋರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ನಾನು ಮ್ಯಾಥ್ಸ್ ಟೀಚರ್ ಅಲ್ವಾ, ಸೊ ಇದು ತುಂಬ ಈಸಿ, ಇದು ಈಸಿ ಆ್ಯಕ್ಚುಲಿ. ಸೊ ಐ ವಿಲ್ ಡೂ ಬೋತ್ ದ ಮೆಥಡ್ಸ್ ಇಫ್ ಯು ವಾಂಟ್. ಓಕೆ, ಲೆಟ್ಸ್ ಡೂ ಕ್ವಾಡ್ರಾಟಿಕ್ ಈಕ್ವೇಷನ್. ನಾವು ವಾಟ್ ದ ಫಸ್ಟ್ ಈಕ್ವೇಷನ್ ಇಸ್ r1 plus r2 is equal to 5 ಅಂತ. r1 plus r2 is equal to 5. So I have to get the equation. r2 is equal to ಏನಾಗುತ್ತೆ, r1 is equal to r2 place ಅಲ್ಲಿ I can write 6 by r1 equal to 5. So r1 square plus 6 by r1 equal to 5. So r1 square equal to plus 6 equal to 5 r1. ನಿಮಗೆ ಈ ಥರ ಮಾಡೋದು ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ಬೈ ಯೂಸಿಂಗ್ ದಿಸ್ ಮೆಥಡ್ ಆಲ್ಸೋ. ಓಕೆ, ಸೊ r1 ಸ್ಕ್ವೇರ್ ಮೈನಸ್ 5 r1 plus 6 equal to 0. So you have a quadratic equation, split it now. So when I add, I should get minus 5. When I multiply, I should get 6. Obviously answer is minus 3 and minus 2. So r1 square minus 3 r1 minus 2 r1 plus 6 equal to 0. Take r1 common from this case, you'll get r1 minus 3. Take minus 2 common, you'll get r1 minus 3 equal to 0. So r1 minus 2 equal to, and r1 minus 3 equal to 0. So r1 must be equal to 2 and r1 can also be equal to 3. r1 2 ಆಗಿರ್ಬೋದು, r2 3, r1 3 ಆಗಿರ್ಬೋದು. ಒಂದು ವೇಳೆ r1 2 ಆದರೆ r2 ಬಂದು ಏನಾಗುತ್ತೆ, 3 ಆಗುತ್ತೆ. ಒಂದು ವೇಳೆ r1 3 ಆದರೆ r2 ಬಂದು 2 ಆಗುತ್ತೆ. ಸೊ ಎರಡು ಆಪ್ಷನ್ಸ್ ಇರುತ್ತೆ. ಬಿಕಾಸ್ r1 r2 ನೀವು ನೇಮ್ ಕೊಡ್ತಾ ಇರೋದು, ಹೌ ಡು ಯು ನೋ ವಿಚ್ ಇಸ್ ಜಸ್ಟ್ ದ 3 and 2 ohms. ಎರಡರಲ್ಲೂ ಅದೇ ಆನ್ಸರ್ ಬರುತ್ತೆ, 2 and 3, 3 and 2. There are two resistors, one is 3, one is 2 ohms. r1 r2 name you are giving it, it's not like different one. ಇನ್ನೊಂದು ಈ ಮೆಥಡ್, a plus b whole square into a minus b whole square is equal to 4ab. So you can solve by yourself. If you want, I can also solve. I think the video becomes lengthy. One. ಈಗ ನಂತರ ಸ್ಪೇಸ್ ಇಲ್ಲ ಇಲ್ಲಿ, but if you want, I can solve it quickly. Yeah, let's solve it. Okay, the ಬೇರೆ question ಇದೆ, I will take. Okay, we'll do the one more question. Okay, ಅದನ್ನು ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿದೆ ಸ್ಕಿಪ್ ಮಾಡಿ ಆ್ಯಕ್ಚುಲಿ, ಬಿಕಾಸ್ ಕೆಲವು ಸ್ಟೂಡೆಂಟ್ ಗೊತ್ತಿರೋದಿಲ್ಲ. r1 plus r2 ನೋಡಿ, ಈ ಫಾರ್ಮುಲಾ ಹೆಂಗೆ ಗೊತ್ತಾ, ಇಲ್ಲಿ ಫಾರ್ಮುಲಾ ಬಂದು I'll do fast. Okay, r1 plus r2 the whole square minus r1 minus r2 the whole square equal to 4ab formula. So 4ab ಅಲ್ಲ, 4r1 r2, 4r1 r2. ಸೊ r1 plus r2 ಎಷ್ಟು ಆನ್ಸರ್ ಬಂದರೆ 5 ಅಲ್ವಾ. 5 square minus r1 minus r2 ನನಗೆ ಗೊತ್ತಿಲ್ಲ, ಐ ನೀಡ್ ಟು ಕ್ಯಾಲ್ಕುಲೇಟ್ ದಿಸ್. ಸೊ 4 into a into b 1 6 ಇದೆ, 4 24. So 25 minus r1 minus r2 so equal to 24. So the 25 minus 24 ಸ್ಕ್ವೇರ್ ಇದೆ ಇಲ್ಲಿ. r1 minus r2 the whole square ಬರುತ್ತೆ. ಸೊ ಇಲ್ಲಿ 1 ಬರುತ್ತೆ. ಸೊ r1 minus r2 ಒಂದು the whole square. So r1 minus r2 must be equal to what? r1 minus r2 should be equal to plus or minus 1. Okay, whole square ಬರುತ್ತೆ 1. ಸೊ ಈಗ now you have two equations. ಒಂದು r1 plus r2 equal to 5 and r1 minus r2 equal to 1 or plus 1 or minus 1. ಎರಡನೇ ಈಕ್ವೇಷನ್ ಆ್ಯಡ್ ಮಾಡಿ r1 ಕ್ಯಾನ್ಸಲ್ ಆಗುತ್ತೆ, ಸಾರಿ r2 ಕ್ಯಾನ್ಸಲ್ ಆಗುತ್ತೆ, r2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಗೆಟ್ 2r1 equal to 6 and r1 is equal to what? 3. 6 by 2 is 3. r1 3 ಆದರೆ r2 ಬಂದು obviously 2 ಆಗಿರುತ್ತೆ. Or you can put minus 1 also here, that time will get 2 and 3. 3 and 2, 2 and 3. Anyway you can do it. Okay, I just did it quickly. ಯಾರಿಗೆ ಗೊತ್ತಿಲ್ಲೋ ನೀವು ಕಲಿಬೇಕು ಫಾರ್ಮುಲಾನ, ನೆನ್ಪಿಟ್ಕೊಳ್ಳಿ. there are two ways always. ನಿಮ್ಗೆ ಯಾವ್ದು ಈಸಿ ಅಂತ ಅದು ಮಾಡಿ ನೀವು. ಓಕೆ, ನಂತರ so let's go for next question now. So ಈ ಕ್ವಶನಲ್ಲಿ ಬೇಸಿಕಲಿ 100 milligrams of mass of nichrome wire ಕೊಟ್ಟಿದ್ದಾರೆ. Metal is drawn into a wire of area of cross section area 0.05 mm square. Calculate resistance of this wire given the density of nichrome is 8.4 into 10 power 3.
ಸೊ 10⁻³ ಕೊಟ್ಟಿದ್ದಾರೆ ಕಿಲೋ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತ. ಮಾಸ್ ಕೊಟ್ಟಿದ್ದಾರೆ ಆಯಿತಾ. ನಂತರ ಏರಿಯಾ ಕ್ರಾಸಿಂಗ್ ಕೊಟ್ಟಿದ್ದಾರೆ, ಡೆನ್ಸಿಟಿ ಕೊಟ್ಟಿದ್ದಾರೆ, ನಂತರ ರೆಸಿಸ್ಟಿವ್ ದ ಮೆಟೀರಿಯಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಗ ಬೇಸಿಕಲಿ ಆಸ್ಕಿಂಗ್ ವಾಟ್ ಇಸ್ ದ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ರೆಸಿಸ್ಟೆನ್ಸ್ ಫಾರ್ಮುಲಾ ಏನಪ್ಪ? ಸೊ ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬೇಸಿಕಲಿ ಬಂದು ಇಫೆಕ್ಟಿವ್ ರೆಸಿಸ್ಟೆನ್ಸ್ ಫಾರ್ಮುಲಾ. ಸೊ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ ಫಾರ್ಮುಲಾ. ಸೊ ಈ ಫಾರ್ಮುಲಾದಲ್ಲಿ ಬೇಸಿಕಲಿ ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ರೆಸಿಸ್ಟೆನ್ಸ್ ಅಲ್ವಾ. ಏನೇನು ಕೊಟ್ಟಿದ್ದಾರೆ ಬೇಸಿಕಲಿ ಲೆಂತ್ ಕೊಟ್ಟಿದ್ದಾರೆ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ಎರಡೂ. ಬಟ್ ನಂಗೆ ಲೆಂತ್ ಗೊತ್ತಿಲ್ಲ. ಹೌ ಡು ಕ್ಯಾಲ್ಕುಲೇಟ್ ಲೆಂತ್? ಬೇಸಿಕಲಿ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸಿನ್ಸ್ ಡೆನ್ಸಿಟಿ ಇಸ್ ಗಿವನ್ ಯು ಕ್ಯಾನ್ ಯೂಸ್ ಮಾಸ್ ಬೈ ವಾಲ್ಯೂಮ್, ಆ್ಯಂಡ್ ಮಾಸ್ ಈ ವಾಲ್ಯೂಮ್ ಪ್ಲೇಸಲ್ಲಿ ಐ ಕ್ಯಾನ್ ಆಲ್ಸೋ ಯೂಸ್ ಏರಿಯಾ ಇಂಟು ಲೆಂತ್ ಅಂತ ಯೂಸ್ ಮಾಡ್ಬೋದು ನಾವು. ಮಾಸ್ ಇಸ್ ಈಕ್ವಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಟ್? ಏರಿಯಾ ಇಂಟು ಲೆಂತ್ ಅಂತ ವಿ ಕ್ಯಾನ್ ಯೂಸ್ ಇಟ್. ಆ್ಯಂಡ್ ಇಲ್ಲಿ ನನಗೆ ಮಾಸ್ ಇದೆ, ನಂತರ 100 ಮಿಲಿಗ್ರಾಮ್ಸ್ ಅಂತ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಲೆಂತ್ ಐ ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಬೇಸಿಕಲಿ ಈ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಿ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಇನ್ ಟು ದಿಸ್ ಈಕ್ವೇಷನ್, ಐ ಗೆಟ್ ದ ಆನ್ಸರ್. ಇಟ್ಸ್ ವೆರಿ ಸಿಂಪಲ್. ಬಟ್ ಆದರೆ ಕ್ಯಾನ್ ವಿ ಕನ್ವರ್ಟ್ ದಿಸ್ ಇಂಟು, ಯಾಕೆಂದ್ರೆ ನಾನು ಹೇಳ್ದಂಗೆ ಬಿಗಿನಿಂಗೆಲ್ಲ ವೀಡಿಯೋಲ್ಲಿ ಹೇಳ್ದಂಗೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಸೊ ದೇ ವಿಲ್ ಡೈರೆಕ್ಟ್ಲಿ ಗಿವ್ ಫಾರ್ ಎಕ್ಸಾಂಪಲ್ ಈ ಕ್ವಶನಲ್ಲಿ ಡೆನ್ಸಿಟಿ ಕೊಟ್ಟಾರಲ್ವಾ, ಕ್ಯಾನ್ ವಿ ಕನ್ವರ್ಟ್ ದಿಸ್ ಫಾರ್ಮುಲಾ ಇಂಟು ಡೆನ್ಸಿಟಿ ಆ್ಯಂಡ್ ಮಾಸ್. can also convert into like mass agili, length agili, density agili, and case ಇಲ್ಲಿ they give ratios of length, mass, density and all. So tumba sati we may have to use a different formula. Adikoskara we can convert this also into other formula. Nanige ಏನು ಗೊತ್ತು, na see I don't know about length alva, so I'll try to get rid of length. So what I will do is rho into length into area. I'm going to multiply. ಇದೆಲ್ಲ ನೀವು ಬರೆಯೋಷ್ಟು ಬೇಕಾಗಿಲ್ಲ ಎಕ್ಸಾಮಲ್ಲಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಫಾರ್ಮುಲಾನ. ಓಕೆ, ಸೊ ಏರಿಯಾ ಇಂಟು ಲೆಂತ್ ಏನಾಗುತ್ತೆ ಫಾರ್ಮುಲಾ? ರೋ ಈಸ್ ಈಕ್ವಲ್ ಟು ಏರಿಯಾ ಇಂಟು ಲೆಂತ್ ಫಾರ್ಮುಲಾ ಬಂದು ವಾಲ್ಯೂಮ್ ಬರುತ್ತೆ ನಿಮಗೆ, ಡಿವೈಡ್ ಬೈ ಏರಿಯಾ ಸ್ಕ್ವೇರ್ ಬರುತ್ತೆ. ಆಲ್ವೇಸ್ ನೆನ್ಪಿಟ್ಕೊಂಡು ವಾಲ್ಯೂಮ್ ಅಂದರೆ ಹಿಂಗೆ ಗೊತ್ತಾ, ಯಾವುದೇ ಒಂದು ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್, ಯಾವುದೇ ಒಂದು ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ತೊಗೊಂಡ್ರೆ ದ ಏರಿಯಾ ಇಂಟು ಲೆಂತ್ ವಿಲ್ ಬಿ ಬೇಸಿಕಲಿ it will give you volume. Volume is equal to area into length only for uniform section. For example, cylinder ತಗೊಂಡ್ರೆ ಸಿಲಿಂಡರ್ ಏರಿಯಾ ಬಂದು ಪೈ ಆರ್ ಸ್ಕ್ವೇರ್ ಇರುತ್ತೆ, ಇದು ಕ್ರಾಸ್ ಸೆಕ್ಷನ್ ಏರಿಯಾ, ಲೆಂತ್ ಹೆಚ್ಚಿರುತ್ತೆ, height into pi r square h. So area into length is equal to volume for uniform sections. ಇಲ್ಲಿ ನನಗೆ ಈಗ I don't want volume because I don't have anyway volume in the question now. So to get rid of volume, in the place of volume I can use volume either ತಗೊಂಡ್ರೆ mass by density ಬರುತ್ತೆ. So rho into mass by a square into density. So I am just telling you that ನಿಮಗೆ ಇದೆಂಥದ್ದು ನಿಮ್ಗೆ ಬೇಡ, ಆ್ಯಕ್ಚುಲಿ ಯಾವುದು ಬೇಡ. ಇಫ್ ಯು ರಿಮೆಂಬರ್ ದ ಫಾರ್ಮುಲಾ, ಫಸ್ಟು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೊಗೊಬೋದು. R is equal to rho into L by A. You remember the density is equal to mass into area into L. So ಇದನ್ನು ಯೂಸ್ ಮಾಡಿಕೊಂಡು I can get the length and substitute back into equation, get the resistance. Or else directly ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ನಾವು. ಸೊ ನಾನೀಗ I'll erase all these things how it came. I'll directly use a formula. So what is the resistance formula? So I'll use this like this. So resistance ಬಂದು ಫಾರ್ಮುಲಾ ಬಂದು ರೋ ಇಂಟು ಮಾಸ್ ಇಂಟು ಏರಿಯಾ ಸ್ಕ್ವೇರ್ ಇಂಟು ಡೆನ್ಸಿಟಿ ಅಂತ ನಾನು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ ಅಲ್ಲಿ ದ ಆನ್ಸರ್ ವೆರಿ ಸಿಂಪಲ್. ಸೊ ವಾಟ್ ಇಸ್ ರೆಸಿಸ್ಟೆನ್ಸ್ ಫಾರ್ಮುಲಾ? ಆರ್ ಇಸ್ ಈಕ್ವಲ್ ಟು ರೋ ವ್ಯಾಲ್ಯೂ ಎಷ್ಟಿದೆ? ಐ ಸಬ್ಸ್ಟಿಟ್ಯೂಟ್ ಇಯರ್. ಓಕೆ, ಸೊ ಐ ಎರಸ್ ಆಲ್ ದಿಸ್ ಥಿಂಗ್ಸ್. ಸೊ ಆರ್ ಫಾರ್ಮುಲಾ ಏನು? ರೋ ಬಂದು 1.2 ಇಂಟು 10⁻⁶. ಮಾಸ್ ಎಷ್ಟಿದೆ? 10 ಮಿಲಿಗ್ರಾಮ್ಸ್. 10 ಇಂಟು 10 100 ಅಲ್ವಾ ಅದು? ಸೊ 100 ಮಿಲಿಗ್ರಾಮ್ಸ್. ಸೊ 100 ಇಂಟು 10 ಮಿಲಿಗ್ರಾಮ್ಸ್. ಮಿಲಿ ಫಸ್ಟ್ 10⁻⁻3 ಮತ್ತು ಗ್ರಾಮ್ಸ್ನ ಕೆ ಜಿ ಕನ್ವರ್ಟ್ ಮಾಡ್ತಾನೆ ಬಿಕಾಸ್ ಇಲ್ಲಿ ಕೆ ಜಿ ಇದೆ. ಅಗೇನ್ 10⁻⁻3 ಡಿವೈಡೆಡ್ ಬೈ. ಸೊ ದ ಫಾರ್ಮುಲಾ ಎ ಸ್ಕ್ವೇರ್, ಏರಿಯಾ ಎಷ್ಟಿದೆ ಫಾರ್ಮುಲಾ? ಏರಿಯಾ ಫಾರ್ಮುಲಾ 0.05. ಸಿ ಇಫ್ ಐ ವಾಂಟ್ ಟು ಕನ್ವರ್ಟ್ ಸ್ಕ್ವೇರ್ ಟು ಮೀಟರ್ ಸ್ಕ್ವೇರ್, ಹೌ ವಿ ಗೋಯಿಂಗ್ ಟು ಕನ್ವರ್ಟ್ ಸ್ಕ್ವೇರ್ ಟು ಮೀಟರ್ ಸ್ಕ್ವೇರ್? ಸೊ ಯು ಹ್ಯಾವ್ ಟು ಕನ್ವರ್ಟ್ ಟು ಮೀಟರ್ ಸ್ಕ್ವೇರ್. ಸೊ ಅಂದರೆ 10⁻⁻3 ಒಂದ್ಸತಿ ಏರಿಯಾ ಅಲ್ವಾ ಇದು? ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಒನ್ ಮೋರ್ ಸೈನ್ 10⁻⁻3 ಬಿಕಾಸ್ ಸ್ಕ್ವೇರ್, ಇಂಟು 10⁻⁻6 ಮಲ್ಟಿಪ್ಲೈ ಮಾಡಬೇಕು. ಸೊ ವಿ ಹ್ಯಾವ್ ಆನ್ಸರ್ ಇಸ್ 0.05 ಇಂಟು 0.05 ಇಂಟು 10 ಎರಡು ಸತಿ ಏರಿಯಾ ಸ್ಕ್ವೇರ್ ಇಸ್ ಏರಿಯಾ ಇಂಟು ಏರಿಯಾ. ಸೊ 10⁻⁻6 ಇಂಟು 10⁻⁻6. ಸಿ ಸ್ಕ್ವೇರ್ನ ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಟು ಕನ್ವರ್ಟ್ ಸ್ಕ್ವೇರ್ ಟು ಮೀಟರ್ ಸ್ಕ್ವೇರ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಾಟ್? ಸೊ 10⁻⁻6. ಸೊ 10⁻⁻6 ಇಂಟು 10⁻⁻6 ಎರಡು ಸತಿ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿಗೆ 10⁻⁻12. ಸೊ ಐ ಗಾಟ್ ದ ಏರಿಯಾ ನಾವು ಇಂಟು ಡಿಸ್ಟೆನ್ಸ್ ಡಿ, ನಾಟ್ ಡಿಸ್ಟೆನ್ಸ್, ಡೆನ್ಸಿಟಿ ಬಂದು ನಿಮಗೆ 8.4 ಇಂಟು 10⁻3 kg/m³ ಇದೆ. ಸೊ ಇಫ್ ಐ ಕ್ಯಾಲ್ಕುಲೇಟ್ ಆಲ್ ದಿಸ್ ಥಿಂಗ್ಸ್ 10⁻⁻6 ನೋಡಿ ಕ್ಯಾನ್ಸಲ್ ಮಾಡಿಗೆಲ್ಲ. ಸೊ 10⁻⁻6
10 ಪವರ್ ಇದು -3 -6 ಆಗುತ್ತೆ. ಸೊ ಟೋಟಲಿ 10 ಪವರ್ -12 ಇದೆ, ಕೆಳಗೆ 10 ಪವರ್ -2 ಕ್ಯಾನ್ಸಲ್ ಆಗುತ್ತೆ. ವಾಟ್ ಇಸ್ ಆನ್ಸರ್ ಐ ಹ್ಯಾವ್ ನಾವು ಡಿನಾಮಿನೇಟರ್? ಸೊ ಕೇರ್ಫುಲಿ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ. 1.2 × 100 ಡಿವೈಡೆಡ್ ಬೈ, ಸೊ ನಾನು ಇದನ್ನು ಬೇಕಾದರೆ 5 × 5 25, 2 zeros ಇದೆ, 2 4 zeros, 0.0025. ಸೊ ಇಂಟು ನನ್ನ ಹತ್ರ ಏನಿದೆ 8.4 × 10 ಪವರ್ 3 ಅಂತ ಬರೀತೀನಿ. If I want, I can also write this as 1.2 × 100. So into, I can write this 20, I can write if I want 25. So into 10 power 4 is 10 power -4 into 8.4 into 10 power 3 ಅಂತ ಬರೀತೀನಿ. ನಂತರ what I can do is 10 power -4, 10 power 3 ಬಂದು 10 power -1 ಉಳಿಯುತ್ತೆ. 25 into 4, 25 means that is 4 ಉಳಿಯುತ್ತೆ. So what I'm going to get now, 1.2 into 4 divided by 25 ಮುಗಿದಲ್ವ. 8.4 ಇದೆ. I also have 10 power -1 with me here, 10 power -1. So 8.4 ಅಂತ ಹೇಳಿದ್ರೆ ಬೇಸಿಕಲಿ ಐ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಆಲ್ಸೋ. 4 2 8 4 4 10 power -1 ನ್ಯೂಮರೇಟರ್ಗೆ ಹೋದರೆ, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ 1.2 into 10 power 1 ಆಗುತ್ತೆ ಡಿವೈಡೆಡ್ ಬೈ 2.1 ಆಗುತ್ತೆ. ಆನ್ಸರ್ ಬಂದು ನಿಮಗೆ 12 divided by 2.1 ಬರುತ್ತೆ. ಲೆಟ್ಸ್ ಸಿ ವಾಟ್ಸ್ 12 divided by 12 by 2 ಅಂದರೆ 6, 6ಗಿಂತ ಸ್ವಲ್ಪ ಕಡಿಮೆ ಇರಬೇಕು. ದ ಆನ್ಸರ್ ಇಸ್ ಬೇಸಿಕಲಿ ಇಟ್ ಇಸ್ 12 by 2.1. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್ ನೌ. ಸೊ 12 divided by 2.1, 5.714. something resistance is basically getting us 5.714 resistance ohms ಬರುತ್ತೆ. that's very simple ಮಕ್ಕಳೇ. ಆ್ಯಂಡ್ ಆಲ್ಸೋ ಪ್ಲೀಸ್ ಯಾವತ್ತೇ ಆಗಲಿ ಗಿವನ್ ಫಾರ್ಮುಲಾ ಆನ್ಸರ್. ಸೊ ನೀವು ಫಸ್ಟು ಗಿವನ್ ಡೇಟಾ ಬರೀರಿ, ನಂತರ ಈ ಫಾರ್ಮುಲಾ ಯೂಸ್ ಮಾಡಿ. ಈ ಫಾರ್ಮುಲಾ ಯಾವ ರೀತಿ ಬಂತು ಎಕ್ಸ್ಪ್ಲೈನ್ ಮಾಡಿದ್ದೀರಿ, ನಂತರ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೊಗೊಂಬನ್ನಿ. ಸೊ ಬೇಸಿಕಲಿ ಈ ಫಾರ್ಮ್ ನಮ್ಗೆ ಎಲ್ಲೂ ಕೊಟ್ಟಿಲ್ಲ. ಸೊ ವಾಟ್ ಬೋರ್ಡ್ ಎಕ್ಸಾಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಯು ಯೂಸ್ R = ρ × L/A, ಯು ಕ್ಯಾಲ್ಕುಲೇಟ್ ಸಪ್ರೇಟ್ಲಿ ಲೆಂತ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಬ್ಯಾಕ್. ನೀವು ಆ ಮೆಥಡಲ್ಲಿ ಮಾಡಿದ್ರು ಆನ್ಸರ್ ಬಂದೇ ಬರುತ್ತೆ. ಐ ಕ್ಯಾನ್ ಡೂ ದಟ್ ಮೆಥಡ್ ಆಲ್ಸೋ, ಸೇಮ್ ಥಿಂಗ್ ಮಕ್ಕಳೇ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಏರಿಯಾ ಇಂಟು L. to calculate length from there, substitute back here. Okay, so that's the answer for this. Let's go for next question now. So here this question alli 3 resistors 3 ohm 4 ohm 12 ohm are connected in parallel. So what is the effective resistance of the combination? So it's parallel is the direct answer baribodu actually. So you got 3 ohm and 4 ohm are connected in parallel alva. So it's a very simple question. Neeve try madi. 3 ohm 4 ohm 12 ohm all are connected in where? Parallel. ಇದನ್ನೆಲ್ಲದನ್ನು ಪ್ಯಾರಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ದೆನ್ ಕನೆಕ್ಟೆಡ್ ಪ್ಯಾರಲ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ವೆರಿ ಈಸಿ 1/3 ಇಂಟು ಎನಿ 6 ಬ್ಯಾಟ್ರಿ. ಓಕೆ, ಬ್ಯಾಟ್ರಿ ಆಲ್ಸೋ ಇದೆ 6 volt ಬ್ಯಾಟ್ರಿ. ಇಂಟರ್ನಲ್ ರೆಸಿಸ್ಟೆನ್ಸಸ್ ಆಫ್ 0.05. ಸೊ ಡಯಾಗ್ರಾಮ್ ಆಲ್ವೇಸ್ ಎಕ್ಸಾಂಪಲ್ ಬರೀದೆ. ಓಕೆ, 0.05 ಆ್ಯಂಡ್ ದೆನ್ 6 volt. ಸೊ ಫಸ್ಟ್ ಕ್ವಶನ್ ಬಂದು ವಾಟ್ ಇಸ್ ದ ಫಸ್ಟ್ ಕ್ವಶನ್ ಇಸ್ ವೆರಿ ಸಿಂಪಲ್. ಐ ಡೋಂಟ್ ಎಕ್ಸ್ಪ್ಲೈನ್ ದಟ್. 1/R = 1/R1 + 1/R2 + 1/R3. You can just calculate ಮಾಡಿ. ಸೊ ಫಾರ್ಮುಲಾ ಆನ್ಸರ್ ಆಲ್ವೇಸ್ ಗಿವನ್ ಫಾರ್ಮುಲಾ ಆನ್ಸರ್ 1/3 1/4 1/12. ಸೊ ಎಲ್ ಸಿ ಎಮ್ ಬಂದು 12 ಇರುತ್ತೆ. ಸೊ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ 3 have to multiply with 4 + 3 + 1 ಏನು ಬರುತ್ತೆ 4 + 3 + 1 ಅಂದರೆ ಯು ಗೋನ್ ಗೆಟ್ 8/12. 8/12 ಅಂದರೆ 4 1s 4 2s 8 4 3s. ದಟ್ ಈಸ್ 1/R equivalent. ಸೊ R equivalent ಏನಾಗುತ್ತೆ ಬೇಸಿಕಲಿ, so 3/2 ಆಗುತ್ತೆ. So you're going to get 1.5 ohms. So the total resistance of all these circuits will become, andre I can replace this entire thing with one more resistor of resistance 1.5 ohms. This 1.5 ohms plus 0.5 ohms now. Is our total resistance iga? So if I want to calculate what first question is that the combination connected battery of 6 volt into resistance 0.5, find the current. Very simple makla. What's the current formula? Second B option bandu I is equal to EMF divided by external resistance, total external resistance plus R. EMF is basically 6 volts divided by, so R bandu 1.5 plus 0.5 ಇದೆ. So nimge answer ಬಂದು 6 divided by you're going to get 2. So answer will becomes 3 volts. Answer ಬರುತ್ತೆ 3 amperes. Sorry, current ಬಂದು 3 amperes. ಅರ್ಥ ಆಯ್ತಾ? So current ಬಂದಾದ್ಮೇಲೆ ನಂತರ ಏನು ಕೇಳ್ತಾರೆ, find the current drawn. We got the answer. What is the terminal potential difference across the battery? It's a very simple. Again, you can find two ways. If you want to find terminal potential difference, you can do directly 6 minus. You can do 6 minus. So how do you find terminal potential difference? So V is equal to EMF minus I into R anta. EMF is 6 ಇದೆ, current is
ಕರೆಂಟ್ ಬಂದು 3 ಆಂಪಿಯರ್ ಇದೆ, ಇಂಟರ್ ರೆಸಿಸ್ಟೆನ್ಸ್ ಬಂದು ಎಷ್ಟಿದೆ 0.5 ಇದೆ. ಸೊ 6 minus 3 into 5 3 15 1.5. So answer you're going to get it as 4.5 volts. Or in other way, if you multiply the external resistance 1.5, ಈ ರೀತಿ ಯಾವುದು ಮಾಡ್ಬೋದು, ಇಲ್ಲಾಂದರೆ 1.5 into ಡೈರೆಕ್ಟ್ಲಿ 3 ಮಾಡಿದ್ರೆ 4.5. ದಟ್ಸ್ ಆಲ್ಸೋ ಕರೆಕ್ಟ್ ಆನ್ಸರ್. ದಟ್ಸ್ ವಾಟ್ ದಟ್ ಯು, ಅದಕ್ಕೆ ನೀವು ಅರ್ಥ ಮಾಡ್ಕೊಬೇಕು ಇ ಎಮ್ ಎಫ್ ಅಂದರೆ ಏನು, ಟರ್ಮಿನಲ್ ವೋಲ್ಟೇಜ್ ಅಂದರೆ ಏನು ಅಂತ. ಸೊ 6 ಮೈನಸ್ ಇಲ್ಲಿ ಎಷ್ಟು ಡ್ರಾಪ್ ಆಗ್ತದೆ, ಇಲ್ಲಿ ಬೇಸಿಕಲಿ 1.5 volts ಡ್ರಾಪ್ ಆಗ್ತದೆ. 6 minus 1.5, 4.5. That 4.5 is getting dropped across the entire this combination of resistance. Direct ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ, since you already know directly current form ಗೊತ್ತಿರೋದ್ರಿಂದ I 3 ampere ಗೊತ್ತಿರೋದ್ರಿಂದ 3 into this entire resistance 1.5, 3 into 1.5 4.5. ನೀವು ಯಾವ ರೀತಿ ಮಾಡಿದ್ರು ಆನ್ಸರ್ ಅದೇ ಬರುತ್ತೆ. ಓಕೆನಾ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು 2022 ಕೇಳಿದ್ದಾರೆ. ಸೊ ಅಗೇನ್ ಮಕ್ಕಳೇ ಸೇಮ್ ಇದೇ ಕ್ವಶನ್ ರಿಪೀಟ್ ಮಾಡಿದ್ದಾರೆ. ಇಫ್ ಯು ಸೀನ್ ದ್ಯಾಟ್, ಸೊ ಅಂದರೆ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಕೇಳಿದ್ದಾರೆ ಆ್ಯಕ್ಚುಲಿ. there are two cells sending current in same direction anta, but illi they were given diagram it is. So there is basically two cells, they are sending current in the same direction across 7 ohm resistor. Diagram ಕಾಣಿಸ್ತಾ ಇದೆಯಾ? 7 ohm resistor. Okay, so they are asking what is, ನೀವೇ ಇದನ್ನ ವಿಡಿಯೋನ ಪಾಸ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಏನು ಮಾಡಬೇಕು, E equivalent ಮಾಡಬೇಕು, ನಂತರ R equivalent ಮಾಡಬೇಕು. I is equal to E equivalent divided by R plus and R equivalent plus R. ನಾನು ಯಾವ ರೀತಿ ಒಂದು ಕ್ವಶನ್ ಆಲ್ರೆಡಿ ಮಾಡಿದ್ನೋ ಒಂದು ಅದೇ ರೀತಿ ಕ್ವಶನ್ ಇದನ್ನು ಸಾಲ್ವ್ ಮಾಡಬೇಕು. ಲೆಟ್ಸ್ ಸಾಲ್ವ್ ದಿಸ್ ಕ್ವಶನ್. ವಿಡಿಯೋ ಪಾಸ್ ಮಾಡಿ ಯು ಗೋ ಬ್ಯಾಕ್ ಹೌ ಐ ಥಾಟ್ ನ ಬ್ಯಾಕ್ ಆ್ಯಕ್ಚುಲಿ, ಬೇಕಾದ್ರೆ ನೋಡಿಕೊಂಡು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿ. ಫಸ್ಟ್ ಇಟ್ಸ್ ವೆರಿ ಸಿಂಪಲ್, ಐ ಡೂ ವೆರಿ ಫಾಸ್ಟ್. ಈ ಈಕ್ವಲೆಂಟ್ ತುಂಬ ಲೆಂತಿ ಆಯ್ತು ವಿಡಿಯೋ ಆ್ಯಕ್ಚುಲಿ, ಬಿಕಾಸ್ ದ ಚಾಪ್ಟರ್ ಇಸ್ ವೆರಿ ಬಿಗ್ ಅಲ್ಲ ಮಕ್ಕಳೇ. ಈಕ್ವಲೆಂಟ್ ಇಸ್ ಈಕ್ವಲ್ ಟು E1 by R1 plus E2 by R2 divided by 1 by R1 plus 1 by R2 ಅಂತ. ಸೊ ಈಕ್ವಲೆಂಟ್ E1 by ಏನಾಗುತ್ತೆ 4 by 1 plus 2 by 1 1 by 1 by 2 1 by 1. So 1 by 1 I am writing the previous one. 4 by 1 2 by 1 1 by 1 plus 1 by 1 is 1 only. ಎಲ್ಲ ಒಂದೇ ಬರುತ್ತೆ ಆನ್ಸರು. You are going to get the E equivalent as what? E equivalent is 6 divided by 2. So answer basically 3 volts. I got E equivalent. And R equivalent ಏನಾಗುತ್ತೆ, ಸೊ R equivalent is both are 1 1 ಅಲ್ವಾ. 1 into 1 divided by 1 plus 1. So R equivalent ಏನಾಗುತ್ತೆ 1 into 1 divided by 1 plus 1, that is 1 by 2. I got E equivalent, I got R equivalent. ನಂತರ ಏನು ಕ್ಯಾಲ್ಕುಲೇಟ್ ಮಾಡಬೇಕು, I ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. I is equal to EMF divided by external resistance plus internal resistance. ಸೊ EMF ಬಂದು 3 volts ಇರುತ್ತೆ. ನಂತರ you have 3 volts R plus R. What is R basically ನಂದು, ಸೊ 7 external resistance 7 ohm ಇದೆ. ಇಂಟರ್ನಲ್ ಬಂದು ಎಷ್ಟಿದೆ, internal resistance 0.5. So 0.5. So ನಿಮಗೆ 3 divided by 7.5 ಕ್ಯಾಲ್ಕುಲೇಟ್ ಮಾಡಿದ್ರೆ ವಾಟ್ಸ್ ಆನ್ಸರ್ ಗೋನ್ ಟು ಗೆಟ್ 3 by 7.5 ಅಂದರೆ, ಸೊ ಯು ಕ್ಯಾನ್ ಜಸ್ಟ್ ಕ್ಯಾಲ್ಕುಲೇಟ್ ದಟ್. ಸಿ 3 divided by 7.5 point, you going to get the answer as 0.4 amperes. That's very simple. Okay, so it's a very simple, already ಹೇಳ್ಕೊಟ್ಟಿರಲ್ಲ ಒಂದು ದಿಸ್ ಒಂದು ಕ್ವಶನ್ ಆಲ್ರೆಡಿ ಮಾಡಿದ್ದೀವಿ, ಅದೇ ರೀತಿ ಇದೇ ಕ್ವಶನ್ ಇದೆ. ಬಟ್ ಯು ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್. ನಾನು ಈಗ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್. ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ ಫಾರ್ ಈಕ್ವಲೆಂಟ್, ಯು ಹ್ಯಾವ್ ಟು ರೈಟ್ ಫಾರ್ಮುಲಾ ಆ್ಯಂಡ್ ಕ್ಯಾಲ್ಕುಲೇಷನ್, ದೆನ್ ಯು ಫಾರ್ ಎವ್ರಿಥಿಂಗ್ ಯು ರೈಟ್ ದ ಫಾರ್ಮುಲಾ. ಸೊ R equivalent ಅಂದರೆ ಫಾರ್ಮುಲಾ ಬರೀ 1 by R equivalent is equal to 1 by R1 plus 1 by R2 ಅಂತ ಬರೀಬೇಕು. ನಂತರ ಯು ಹ್ಯಾವ್ ಟು ರೈಟ್ ಸ್ಟೇಟ್ಮೆಂಟ್ಸ್ ಆಲ್ಸೋ. ದ ಕರೆಂಟ್ ಫ್ಲೋಯಿಂಗ್ ಇನ್ ದ 7 ohm resistor is given by, ಯು ರೈಟ್, ಬಿಕಾಸ್ ದಿಸ್ ಇಸ್ ಅ 5 marks, 5 marks ಕೇಳ್ತಾ ಇದ್ದಾರೆ. ಅದನ್ನು ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್ಸ್ ನಾವು. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಮಾಡೆಲ್ ಪೇಪರ್ 2023 ಕೇಳಿದ್ದಾರೆ. ಬಟ್ ಸೇಮ್ ಮಕ್ಕಳಿಗೆ 2 resistors resistance 12 ohm 6 ohm connected in parallel with the 12 volt and 12 volt and 1 ohm internal resistance cell. Calculate equivalent resistance of combination, same thing. Actually ನಾನು ಆಲ್ರೆಡಿ ಮಾಡೆಲ್ ಪೇಪರ್ ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಎಲ್ಲ ಮಾಡೆಲ್, even please I request all of you to solve all the model paper question papers. So question all the model paper numericals solve ಮಾಡಿ, it's very important. Entire video I'll give in description box, you can go and check it out. Okay, so it's a very simple, again equivalent resistance calculate ಮಾಡಬೇಕು, current calculate ಮಾಡಬೇಕು, terminal potential difference. I explain you what is terminal potential difference. ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿ EMF minus I into R, that will give terminal potential difference. So don't worry, I will give a description for this. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಮಾಡಲ್ ಪೇಪರ್ದು, ಅಲ್ಲಿ ಹೋಗಿ ನೀವು ಸಾಲ್ವ್ ಮಾಡಿ. ಸೊ ಅದೇ ರೀತಿ ಬೇರೆ ಏನೇನು ನ್ಯೂಮರಿಕಲ್ಸ್ ಎಲ್ಲ ನ್ಯೂಮರಿಕಲ್ಸು ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಪ್ಲೀಸ್ ಗೋ ಅಂಡ್ ಚೆಕ್ ಇಟ್. ಓಕೆ, ದಟ್ಸ್ ಇಟ್ ಮಕ್ಕಳೇ. ಐ ಹೋಪ್ ನಿಮ್ಗೆ ಅರ್ಥ ಆಗಿ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಚಾಪ್ಟರ್ ತುಂಬ ಲೆಂತಿ ಇತ್ತು. ಸೊ ನನಗೂ ಅಷ್ಟೇ ವಾಯ್ಸ್ ಒಂಥರ ಐ ಆಮ್ ಡ್ರಿಂಕಿಂಗ್ ಕಂಟಿನ್ಯೂಸ್ಲಿ ವಾಟರ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೈಸ್, ಹ್ಯಾವ್ ಎ ನೈಸ್ ಡೇ, ಸಿ ದ ನೆಕ್ಸ್ಟ್ ವಿಡಿಯೋ, ಬೈ ಬೈ, ಟೇಕ್ ಕೇರ್.